मंदिरे सन्निधे प्रसीद प्रसीद प्रभो रामचंद्र ससौमित्रिणा केकैनन्दनेन सशक्त्यानुभक्त्या च संसेव्यमाना आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। ನಾಲ್ಕನೇ ಅಧ್ಯಾಯ. ಯದ್ಯಪಿ ಜ್ಞಾನಯೋಗ ಅಂತ ಹೆಸರು, ಆದರೂ ಕೂಡ ಕರ್ಮದ ವಿಚಾರ ಬಂದಂತೆ ನಮಗೆ ಕಾಣುತ್ತೆ. ಅದು ವಾಸ್ತವಿಕವಾಗಿ ಜ್ಞಾನವೇ. ಯಾಕೆ ಅಂದರೆ ಅದೇ ಆಯಾ ಶ್ಲೋಕಗಳಲ್ಲಿ ಹೇಳೋದನ್ನು ನೋಡಿದರೆ ನಮಗೆ ಸ್ಪಷ್ಟ ಆಗುತ್ತೆ, ಮತ್ತು ಭಾಷ್ಯದಲ್ಲೂ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಒಂದು ಶ್ಲೋಕದಲ್ಲಿ ನಾನು ಉಲ್ಲೇಖ ಮಾಡೋದಾದರೆ 18ನೇ ಶ್ಲೋಕ. ಕರ್ಮಣ್ಯಕರ್ಮಯಃ ಪಶ್ಯೇದ ಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತಃ ಕೃತ್ಸ್ನ ಕರ್ಮಕೃತ್. ನಾನು ಒಂದೇ ವಾಕ್ಯದಲ್ಲಿ ಇದನ್ನು ಹೇಳೋದಾದರೆ, ಯೋಗ ಕರ್ಮಸು ಕೌಶಲಂ ಅಂತ ಭಗವಂತ ಏನು ಹೇಳಿದ್ನೋ, ಹೆಚ್ಚು ಕಮ್ಮಿ ಅದರಂತೆ ಇದು ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ಅಭ್ಯಂತರವಿಲ್ಲ. ಆದರೆ ಸೂಕ್ಷ್ಮಾಂಶಗಳು ವ್ಯತ್ಯಾಸ ಇದೆ. ಯಾಕಂದರೆ ಈ ಶ್ಲೋಕವನ್ನು ಇಲ್ಲಿ ಬೇರೆ ಉಲ್ಲೇಖ ಮಾಡೋದಕ್ಕೆ ಮಹತ್ವ ಇದ್ದೇ ಇದೆ. ಅಷ್ಟಾದರೂ ಹೆಚ್ಚು ಕಮ್ಮಿ ಸಮಾನ ಒಂದು ಅರ್ಥವನ್ನೇ ಕೊಡುವ ಹಾಗೂ ಕೂಡ ಇದು ಇದೆ. ಅದನ್ನು ಮತ್ತೆ ಮತ್ತೆ ಓದಿದಾಗ ನಮಗೆ ಮನಸ್ಸಿಗೆ ಬರುತ್ತೆ. ಈಗ ಭಗವತ್ಪಾದರಲ್ಲಿ ಅದನ್ನು ಬಿಡಿಸಿದ ರೀತಿ ಹೇಗಿದೆ ನೋಡಿ. ಕರ್ಮಣಿ ಅನ್ನೋದನ್ನೇ ಮೊದಲು ಬಿಡಿಸ್ತಾರೆ. ಕರ್ಮಣಿ ಅಕರ್ಮ ಅಂತ ಅಲ್ಲಿ ಶಬ್ದ ಇದೆ. ಕ್ರಿಯತೆ ಇತಿ ಕರ್ಮ ವ್ಯಾಪಾರ ಮಾತ್ರಂ ಅಂತ ಬರ್ತದೆ. ಈಗ ಇಲ್ಲಿ ಯಾಕೆ ಇದನ್ನು ಹೇಳಬೇಕಾಯಿತು ಅಂತಂದರೆ, ಕರ್ಮ 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 ಅಂತ ಇಲ್ಲಿವರೆಗೆ ಏನು ಹೇಳ್ತಾ ಬಂದಿದ್ದಾನೋ ಅದು 3ನೇ ಅಧ್ಯಾಯದಲ್ಲಿರಲಿ ಅಥವಾ ಈಗ 4ನೇ ಅಧ್ಯಾಯದ ಇದರ ಹಿಂದಿನ ಕೆಲವು ಶ್ಲೋಕಗಳಿರಲಿ, ಅಲ್ಲೆಲ್ಲ ನಮಗೆ ಸಾಮಾನ್ಯವಾಗಿ ಕರ್ಮ ಅಂತಂದರೆ ವೇದೋಕ್ತವಾದ ಕರ್ಮ ಅಂತ ಒಂದು ಮನಸ್ಸಿಗೆ ಬರುತ್ತೆ. ಆದರೂ ಎಲ್ಲೆಲ್ಲಿ ಅದು ಎಲ್ಲಕ್ಕೂ ಅನ್ವಯವೋ ಅದನ್ನು ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಷ್ಟಾದರೂ ಕೂಡ ಈಗ ಇಲ್ಲಿ ಮತ್ತೆ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡೋದಕ್ಕೆ ಇದನ್ನು ಶ್ಲೋಕವನ್ನು ಬಿಡಿಸಬೇಕಾದ ಬಹಳ ಮುಖ್ಯವಾದ್ದರಿಂದ ಆ ಕರ್ಮ ಶಬ್ದವನ್ನೇ ಮೊದಲಿಗೆ ಬಿಡಿಸ್ತಾರೆ. ಏನು ಹೇಳ್ತಾರೆ, ತಾತ್ಪರ್ಯ ಏನು, ಯಾವುದೇ ಕ್ರಿಯೆಯನ್ನು ಇಲ್ಲೀಗ ಕರ್ಮ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾನೆ ಭಗವಂತ ಅಂತ ಅರ್ಥ. ಈಗ ಇದಕ್ಕೆ ಕ್ರಿಯಾ ಅಲ್ಲ, ವ್ಯಾಪಾರ ಮಾತ್ರ. ವ್ಯಾಪಾರ ಅಂದರೆ ಕ್ರಿಯೆ, ಅದು ಇಲ್ಲಿ ಅರ್ಥ. ಅಷ್ಟೇ ಅರ್ಥ. ಈಗ ಕರ್ಮ ಅಂದರೆ ಅದು ಯಜ್ಞಯಾಗಾದಿಗಳು, ನಿತ್ಯ ಕರ್ಮವೋ, ಕಾಮ್ಯಕರ್ಮವೋ, ನಿಷಿದ್ಧ ಕರ್ಮವೋ, ಈ ಇತ್ಯಾದಿಗಳು ಯಾವ ಗೊಂದಲಕ್ಕೆ ಅವಕಾಶವೇ ಇಲ್ಲ. ಮಾಡಬೇಡಿ ಅಂತ ಅನ್ನೋದಕ್ಕಾಗಿ ಭಗವತ್ಪಾದನ್ನು ಬಿಡಿಸಿ ಇಲ್ಲಿ ಕರ್ಮಕ್ಕೆ ಕ್ರಿಯೆ ಮಾತ್ರ ಅರ್ಥ ಅಂತ ಹೇಳಿ, ತಸ್ಮಿನ್ ಕರ್ಮಣಿ ಅಕರ್ಮ. ಈ ಅಕರ್ಮ ಅಂದರೆ ಏನು ಅಂದರೆ ಕರ್ಮಾಭಾವಂ ಯಹ ಪಶ್ಯೇತ್. ಇದಕ್ಕೂ ಬಹಳ ಮಹತ್ವ ಇದೆ. ಈ ಅಕರ್ಮ ಅನ್ನೋದನ್ನು ನಾವು ಸಂಸ್ಕೃತದಲ್ಲಿ ಬಿಡಿಸೋದಾದರೆ ಅನೇಕ ರೀತಿಯಲ್ಲಿ ಇದನ್ನು ಬಿಡಿಸೋದಕ್ಕೆ ಬರುತ್ತೆ. ಅಲ್ಲಿ ಭಗವತ್ಪಾದರು ಹಾಗೆಲ್ಲ ಬಿಡಿಸೋದಕ್ಕೆ ಹೋದರೆ ವೇದಾರ್ಥ ಹೊರಟೋಗುತ್ತೆ ಅನ್ನೋದಕ್ಕಾಗಿ ಸ್ವತಃ ತಾವೇ ಬಿಡಿಸಿ ತೋರಿಸ್ತಾರೆ. ಇಲ್ಲಿ ಅಕರ್ಮ ಅಂದರೆ ಮತ್ತೆ ನೀವೇನೇನೋ ಅರ್ಥ ಹೇಳೋದಕ್ಕೆ ಹೋಗಬೇಡಿ, ಕರ್ಮದ ಅಭಾವ ಅದೇ ಇಲ್ಲಿ ಅರ್ಥ. ಕರ್ಮ ಇಲ್ಲದೇ ಇರತಕ್ಕಂಥದ್ದು ಅಂತ ಅರ್ಥ. ಅದನ್ನು ಅಂದರೆ ಅಲ್ಲಿ ಕರ್ಮ ಇಲ್ಲ ಅಂತ ಯಾರ್ದು ಕಾಣ್ತಾನೋ ಪಶ್ಯೇತ್ ಅಕರ್ಮಣಿ ಚ ಕರ್ಮಾಭಾವೇ ಕರ್ತೃತಂತ್ರತ್ವಾತ್ ಪ್ರವೃತ್ತಿ ನಿವೃತ್ತಿಯೋ ಯಸ್ತು ಅಪ್ರಾಪ್ಯೈವ ಹಿ ಸರ್ವಯೇವ ಕ್ರಿಯಾಕಾರಕಾರಿ ವ್ಯವಹಾರ ಅವಿದ್ಯಾಭೂಮವೇವ ಕರ್ಮ ಯಃ ಪಶ್ಯೇತ್ ಪಶ್ಯತಿ ಸಹ ಬುದ್ಧಿಮಾನ್ ಮನುಷ್ಯೇಷು ಸಹ ಯುಕ್ತಃ ಯೋಗಿ ಚ ಕೃತ್ಸ್ನ ಕರ್ಮಕೃತ್ ಸಮಸ್ತ ಕರ್ಮಕೃಚ್ಚ ಸಹ ಇತಿ ಸ್ತೂಯತೆ ಕರ್ಮಿಣೋ ಇತರೇತರದರ್ಶಿ. ಅಲ್ಲ, ಅಕರ್ಮಣೋ ಇತರೇತರದರ್ಶಿ ಅಂತ ಇಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ. ಅಂದರೆ ಒಟ್ಟಿನಲ್ಲಿ ಇದಕ್ಕೆ ನಾವು ಸಾರಾಂಶವನ್ನು ಹೇಳೋದಾದರೆ, ಅಕರ್ಮದಲ್ಲಿ ಅಂದರೆ ಕರ್ಮ ಇಲ್ಲ ಅನ್ನುವಂಥದ್ದಲ್ಲಿ ಕರ್ಮಾಭಾವೇ ಅಂತ ಅವರೇ ಬರೀತಾರೆ.
ಕರ್ತೃತಂತ್ರತ್ವಾದ ಪ್ರವೃತ್ತಿ ನಿವೃತ್ತಿಯೋ, ಈಗ ಈ ಕರ್ಮವನ್ನು ನಾನು ಮಾಡಬೇಕು, ಈ ಕರ್ಮವನ್ನು ನಾನು ಮಾಡೋದು ಬೇಡ ಅಂತ ಯಾರು ನಿರ್ಣಯ ಮಾಡೋದು? ಯಾರು ಕರ್ತ ಕ್ರಿಯೆಯನ್ನು ಮಾಡೋ ಯಾರಿದ್ದಾನೋ ಅವನೇ ತಾನು ತೀರ್ಮಾನ ಮಾಡೋದು. ಅದನ್ನು ಹೇಳ್ತಿದ್ದಾರೆ. ಕರ್ತೃತಂತ್ರತ್ವ ಅದು ಅವನ ಸ್ವಾತಂತ್ರ್ಯ, ಅದು ಅವನ ನಿರ್ಣಯ ಮಾಡ್ಬೋದು. ಹಾಗಾಗಿ ಏನು ಮಾಡ್ಬೋದು ಮುಂದಕ್ಕೆ ಹೇಳ್ತಾರೆ, ವಸ್ತು ಅಪ್ರಾಪ್ಯ ಹಿ ಸರ್ವಯೇವ ಕ್ರಿಯಾಕಾರಕಾರಿ ವ್ಯವಹಾರ ಅವಿದ್ಯಾಭೂಮಾವೇವ. ನಾವು ಯಾವ ಒಂದು ವಸ್ತುವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೊರಡ್ತೇವೋ, ಕೆಲಸ ಕಾರ್ಯಗಳನ್ನು ಮಾಡ್ತೇವೆಯೋ, ಅದು ಸಿಗದೆ ಎಲ್ಲ ನಮ್ಮ ಈ ವ್ಯಾಪಾರ ಅಂದರೆ ಕ್ರಿಯೆಗಳು, ಕರ್ಮವನ್ನು ನಾವು ಮಾಡುವಂಥದ್ದು ಇದು ಎದ್ದು ಕಾಣ್ತಾ ಇದೆ. ಇದು ಎದ್ದು ಕಾಣೋದಕ್ಕೆ ಕಾರಣ ಏನಂದರೆ ಅವಿದ್ಯೆ. ಅವಿದ್ಯೆ ಇದ್ದಾಗ ಹೀಗೆ ಇರೋದು ಅಂತ ಮೊದಲು ಬಿಡಿಸಿದರು. ಆಮೇಲೆ ಕರ್ಮ ಯಹ ಪಶ್ಯೇತ ಪಶ್ಯತಿ. ಈ ಇಂಥ ವಿಷಯದಲ್ಲಿ ವಾಸ್ತವಿಕವಾಗಿ ಅಲ್ಲಿ ಕ್ರಿಯೆ ಅನ್ನೋದು ಇಲ್ಲವೇ ಇಲ್ಲ, ಅದರಲ್ಲಿ ಕ್ರಿಯೆ ಇದೆ ಅಂತ ಅವ ಭಾವಿಸ್ತಾನೆ ಅಂತ ಇದ್ದರೆ ಸಹ ಅವ ಅವಿದ್ವಾನವ, ಅವ ಬುದ್ಧಿಮಾನಲ್ಲ, ಮೂರ್ಖಾವ. ಕರ್ಮ ಇದ್ದಲ್ಲಿ ಕರ್ಮ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಸರಿ ಹೋಯಿತು. ಕರ್ಮವೇ ಇಲ್ಲ, ಕ್ರಿಯೆಯೇ ಇಲ್ಲ ಅಂತ ಅನ್ನುವಲ್ಲಿ ಕ್ರಿಯೆ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಅವ ಮೂರ್ಖನೇ ಆಗ್ತಾನೆ. ಅದು ಅವಿದ್ಯಾಭೂಮಿಯಲ್ಲಿ ಆಗೋದು. ಹಾಗೆ ಎಲ್ಲಿ ಕರ್ಮ ಇದೆಯೋ ಅಂದರೆ ಮೇಲಿಂದ ಮೇಲ್ನೋಟಕ್ಕೆ ನಮಗೆ ಕರ್ಮ ಅಂತ ಕಾಣುತ್ತೋ, ಕ್ರಿಯೆ ಅಂತ ಕಾಣುತ್ತೋ, ಅಲ್ಲಿ ಕರ್ಮ ಇಲ್ಲ ಅಂತ ತಿಳ್ಕೊಂಡವ ಅಂತ ಅವನನ್ನು ಇಲ್ಲಿ ಬುದ್ಧಿಮಾನ ಅಂತ ವಿಶೇಷವಾಗಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮನುಷ್ಯೇಷು ಸಹ ಯುಕ್ತ ಯೋಗಿ, ಅವ ನಿಜವಾಗಿ ಯೋಗಿ ಅನ್ನೋ ಹೆಸರಿಗೆ ಯೋಗ್ಯನಾದವ. ಅಷ್ಟೇ ಅಲ್ಲ, ಕೃತ್ಸ ಕರ್ಮಕೃತ, ಸಮಸ್ತ ಕರ್ಮವನ್ನು ಮಾಡಿದ ಹಾಗೆ ಅಂತ ಈ ಕರ್ಮ ಮತ್ತು ಅಕರ್ಮ ಇದೆರಡರ ಒಂದು ವಿಷಯದಲ್ಲಿ ಅದರ ತತ್ವವನ್ನು ತಿಳ್ಕೊಂಡವ ಅವ ಕೃತಾರ್ಥ ಅಂತ ಸ್ತುತಿ ಮಾಡ್ತಾ ಇದ್ದಾನೆ ಭಗವಂತ. ಹೀಗೆ ತಿಳ್ಕೊಳ್ಬೇಕು ಅಂತ ಅರ್ಥ, ಅದಕ್ಕೆ ಅದೇ ಮಹತ್ವವಾದ್ದು ಅಂತ ಅರ್ಥ. ಆ ಸ್ತುತಿ ಅಂತ ಅನ್ನೋದಕ್ಕೆ ಹಾಗೆ ನಾವು ಮನಸ್ಸು ತೊಗೊಳ್ಬೇಕು. ಈಗ ಇದಿಷ್ಟು ಭಾಷ್ಯಕಾರರು ಬರೆದರು. ಮೊದಲಿಗೆ ಇದು ಕೂಡ ನಾನು ಉಲ್ಲೇಖ ಮಾಡೋದಕ್ಕೋಸ್ಕರನೇ ಈಗ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಇರೋದು. ಈಗ ಈ ಶ್ಲೋಕ ಮೇಲಿಂದ ಮೇಲೆ ನೋಡಿದರೆ ಏನೇನೂ ಅರ್ಥವಾಗೋದಕ್ಕೆ ಸಾಧ್ಯವಿಲ್ಲ. ಅದೆಂಥದ್ದು ಕರ್ಮದಲ್ಲಿ ಅಕರ್ಮ ಕಾಣೋದು, ಅಕರ್ಮದಲ್ಲಿ ಕರ್ಮ ಕಾಣೋದು ಗೊತ್ತೇ ಆಗೋದಿಲ್ಲ. ಅಷ್ಟಾಗಿಯೂ ಹಿಂದಿನ ಭಗವದ್ಗೀತೆ ಶ್ಲೋಕಗಳಲ್ಲಿ ಇಟ್ಕೊಂಡಾದ್ರೂ ನಾವೇನೋ ಅರ್ಥ ಮಾಡಬಹುದಾ ಅಂದರೆ ಖಂಡಿತ ಆಗೋದಿಲ್ಲ. ಇದು ಇನ್ನೊಂದು. ಎರಡನೇದು, ವ್ಯವಹಾರದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಇದನ್ನು ಹೇಗೆ ಮಾಡೋದು? ಪರಸ್ಪರ ವಿರೋಧಾಭಾಸ ಕಾಣ್ತಾ ಇದೆಯಲ್ಲ, ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸೋದು ಹೇಗೆ? ಭಗವದ್ಗೀತೆ ಅದಕ್ಕೆ ತಾನೇ ಇರೋದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಂದೇ ಬರುತ್ತೆ. ಭಗವತ್ಪಾದರು ಏನು ಮಾಡಿದರು, ಈ ಮೊದಲು ಈ ಕರ್ಮ ಅಕರ್ಮ ಇದೆಲ್ಲ ಏನು ಅಂತ ಶಬ್ದದ ನೇರ ಅರ್ಥವನ್ನು ತಿಳ್ಕೊ, ಆಮೇಲೆ ನಿನಗೆ ಅದನ್ನು ತಿಳಿಸ್ತೇನೆ ಅಂಥೇಳಿ ಭಗವತ್ಪಾದ ಶೈಲಿ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ನಾನು ಕಿಮಿದಂ ವಿರುದ್ಧಂ ಉಚ್ಯತೆ. ಕರ್ಮದಲ್ಲಿ ಕರ್ಮ, ಅಕರ್ಮದಲ್ಲಿ ಅಕರ್ಮ ಅಂಥೇಳಿ ಸರಿ ಹೋಯಿತು. ಇದು ಹಾಗಲ್ಲ, ಕರ್ಮದಲ್ಲಿ ಅಕರ್ಮ, ಅಕರ್ಮದಲ್ಲಿ ಕರ್ಮ ತಿಳ್ಕೊಂಡ್ರೆ ಅವ ಬುದ್ಧಿಮಾನ ಅಂತ ಹೇಳೋದು ಕೃಷ್ಣ. ಇದು ಒಳ್ಳೆ ಸಮಾಚಾರ. ಕತ್ಲಾಗಿದೆ, ಹಗಲು ಅಂತ ಹೇಳಿದೆ, ನಾ ಹೇಳಿದೆ ಅಂತ ತಿಳ್ಕೊಳ್ಳಿ. ಕತ್ಲೆ ಹೋಯಿತು, ಹಗಲು ಬಂತು, ನೀವೆಲ್ಲ ಹಗಲು ಒಂದು ಇಲ್ಲ, ಈಗ ಈ ಕತ್ಲೆ ಅಂತ ನಾ ಹೇಳಿದೆ. ಆವಾಗ ಗಿರಿಜಾಶಾಸ್ತ್ರಿಗಳು ಒಪ್ತಾರ, ಸ್ವಾಮಿಗಳು ಬಹಳ ಬುದ್ಧಿವಂತರು ಅಂತ. ಸ್ವಲ್ಪ ದೂರಕ್ಕೆ ಕರೆದು ನಮ್ಮ ಹೋಮಿಯೋಪತಿ ಔಷಧಿ ಹೀಗಿದೆ, ಸ್ವಲ್ಪ ತಾವು ತೊಗೊಂಡ್ರೆ ಅನುಕೂಲ ಅಂತ ಕಾಣುತ್ತೆ ಅಂತ ಹೇಳ್ತಾರೆ ಅಷ್ಟೆ. ಬುದ್ಧಿಮಾನ ಅಂತ ಹೆಂಗೆ ಹೇಳೋದು? ಏನೋ ವ್ಯತ್ಯಾಸ ಆಗಿದೆ. ಆದರೆ ಕೃಷ್ಣ ಹೇಳ್ತಾನೆ ಸಹ ಬುದ್ಧಿಮಾನ್ ಅಂತ. ಮಾತ್ರವಲ್ಲ ಯುಕ್ತ, ಯೋಗಿ, ಒಂದೇ ಎರಡೇ. ಇದು ಭಗವತ್ಪಾದ ಹೇಳ್ತಾರೆ. ಅರೆ ಇದು ನಿಮ್ಮ ಮೇಲ್ನೋಟಕ್ಕೆ ಅರ್ಥ ಮಾಡಿದಾಗ ಮಾಡೋದಕ್ಕೆ ಕೃಷ್ಣ ಶಬ್ದ ಏನು ಹೇಳಿದ್ದಾನೆ, ಕರ್ಮದಲ್ಲಿ ಅಕರ್ಮ, ಅಕರ್ಮದಲ್ಲಿ ಕರ್ಮ ಅಂತ ಹೇಳಿದ್ದು ನಿಜ. ಆದರೆ ಅದನ್ನು ಕಂಡುಕೊಂಡವ ಅವ ಯೋಗಿ, ಕೃತಾರ್ಥ ಇತ್ಯಾದಿ ಶಬ್ದಗಳನ್ನು ಹೇಳಿದ ಮೇಲೆ ಈ ಕರ್ಮ ಅಕರ್ಮಕ್ಕೂ ಏನೋ ಒಂದು ವೈಶಿಷ್ಟ್ಯ ಇರಲೇಬೇಕು. ಏನದು ಅಂತ ವಿಚಾರ ಮಾಡಬೇಕು ಅಂತ ನಮಗೆ ತಿಳಿಸೋದಕ್ಕೆ ಒಂದು ಪೂರ್ವಪಕ್ಷ, ನಮ್ಮ ಶಾಸ್ತ್ರ ಶಬ್ದ ಹೇಳಿದ್ರೆ ಪೂರ್ವಪಕ್ಷ ಒಂದು ಸಂದೇಹವನ್ನು ಎತ್ತಿದ ಹಾಗೆ ಮಾಡಿ, ಪರಸ್ಪರ ವಿರುದ್ಧವಾದ ಹೇಳ್ತಾ ಇದ್ದನಲ್ಲ ಕೃಷ್ಣ, ನೀವು ಅದನ್ನು ಹಾಗಾಗಿ ಅರ್ಥ ಬರೆದು ಬಿಟ್ರಲ್ಲ ಅಂತ ಆಕ್ಷೇಪ ಮಾಡಿದ ಹಾಗೆ ಮಾಡಿ ಭಗವತ್ಪಾದಕ್ಕೆ ಉತ್ತರ ಹೇಳ್ತಾರಲ್ಲ, ಪರಮಾದ್ಭುತವಾದ್ದು. ಇದು ಅಷ್ಟೇ, ತಕ್ಷಣಕ್ಕೆ ಒಂದೇ ಸಲಕ್ಕೆ ನಮಗೆ ಮನಸ್ಸಿಗೆ ಬರುತ್ತೆ ಅಂತ ಇಲ್ಲ. ಬಾರಿ ಬಾರಿಗೆ ಇದನ್ನು ಓದಿ ಪಾರಾಯಣ ಮಾಡಿ ಮತ್ತೆ ಸಂದೇಹ ಬಂದಾಗ ಕೇಳಿ ಸಮಾಧಾನ ಮಾಡಿಕೊಂಡು ಹೋಗಬೇಕು. ಆದರೆ
ಇದು ಅಷ್ಟೇ. ಈ ಶ್ಲೋಕವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿದ್ದೇ ಆದರೆ, ಉದಾಹರಣೆಗಳೆಲ್ಲ ಮುಂದಕ್ಕೆ ನಾವು ನೋಡಿದರೆ ಹಾಗೆ ಕಾಣುತ್ತೆ. ಅದೆಲ್ಲ ನೀವು ಇವಾಗ ಪಾಠ ಮಾಡೋಕ್ಕೆ ಕೇಳ್ಕೊಂಡಿರ್ತೀರ ಉದಾಹರಣೆ. ಆದರೆ ಉದಾಹರಣೆ ಅಷ್ಟಕ್ಕೆ ನಿಲ್ಲದೆ ನಾವು ಹೇಗೆ ಇದನ್ನು ಅಳವಡಿಸಬಹುದು ಅನ್ನೋದಕ್ಕೂ ಕೂಡ ನೀವು ಸ್ವಲ್ಪ ಪ್ರಯೋಗ ಮಾಡೋದಕ್ಕೆ ಹೊರಟ್ರೆ ಆಗ ಭಗವತ್ಪಾದರು ಭಾಷ್ಯದಲ್ಲಿ ಹೇಳಿದ ಉದಾಹರಣೆಗಳೆಲ್ಲವೂ ಸಾರ್ಥಕವಾಗುತ್ತೆ. ನಾವೆಲ್ಲ ಅದನ್ನೇ ಮಾಡಬೇಕು ಅನ್ನೋದೇ ಭಗವತ್ಪಾದರ ಅಭಿಪ್ರಾಯ. ಆದ್ದರಿಂದ ಅದಕ್ಕೆ ಹೆಚ್ಚು ಗಮನ ಕೊಟ್ಟರೆ ಹೆಚ್ಚು ಸೂಕ್ತ ಅಂತಷ್ಟು ಮಾತ್ರ ಇದರಲ್ಲಿ ಹೇಳ್ತೇನೆ. ಇನ್ನು ಮುಂದಕ್ಕೆ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋದು 34ನೇ ಶ್ಲೋಕದಲ್ಲಿ ಈ ಜ್ಞಾನದ ಕುರಿತಾಗಿ ಹೇಳಬೇಕಾದ್ರೆ ಅದನ್ನೊಂದು ಯಜ್ಞಕ್ಕೆ ಹೋಲಿಸಿ, ನಮ್ಮ ಶಾಸ್ತ್ರಗಳು ಹೇಳುವಂತೆ ಅನೇಕ ಯಜ್ಞಗಳು, ದ್ರವ್ಯಯಜ್ಞ, ತಪಸ್ಸಿಗೂ ಯಜ್ಞ ಅಂತ ಹೇಳ್ತೇವೆ. ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಯಜ್ಞ ಕರ್ಮಗಳಿಗೆ ಅದನ್ನು ಯಜ್ಞ ಅಂತ ಕರೆದಿದ್ದಿದೆ, ಶಾಸ್ತ್ರವೇ ಕರೆದಿದೆ. ಅದೇನು ಎಲ್ಲರಿಗೂ ನಮಗೆ ಗೊತ್ತಿರುವಂಥದ್ದೇ. ಅಂಥ ಯಜ್ಞಕ್ಕೆ ಹೋಲಿಸಿ ಕೊನೆಗೆ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ. ಅದು ಅಶ್ವಮೇಧ ಇರಲಿ, ರಾಜಸೂಯ ಇರಲಿ, ಇದೆಲ್ಲ ದ್ರವ್ಯಯಜ್ಞ. ಈ ಎಲ್ಲ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್, ಈ ಎಲ್ಲ ಯಜ್ಞಕ್ಕೆ ನಮ್ಮ ವೇದಗಳು ಹೇಳುವಂಥ ಹೋಮಗಳಲ್ಲಿ ನಾವಿವಾಗ ತಿಳ್ಕೊಂಡದ್ದು ಸಹಸ್ರಚಂಡಿ, ಐರುಚಂಡಿ, ಆಮೇಲೆ ರುದ್ರದಲ್ಲಿ ಮಹಾರುದ್ರ, ಅತಿರುದ್ರ, ಹೀಗೆ ಇಷ್ಟಕ್ಕೂ ನಾವು ಹೋಗ್ತೇವೆ ಈಗ. ಆದರೆ ವಾಸ್ತವಿಕವಾಗಿ ಯಜ್ಞಗಳು ವೇದದಲ್ಲಿ ಹೇಳಿರ್ತಕ್ಕಂಥ ಇನ್ನೂ ಅನೇಕ ಕಠಿಣವಾದ ಅನೇಕ ದಿನಗಳು ಮಾಡೋದಕ್ಕೆ ಯೋಗ್ಯವಾದಂಥ ಯಜ್ಞಗಳು ಬೇಕಾದಷ್ಟು ಸೋಮಯಾಗವೇ ಮೊದಲಾದಂಥ ಯಾಗಗಳು. ಅದೆಲ್ಲ ಒಂದೊಂದು ದಿವಸದಲ್ಲಿ ಆಗುವಂಥದ್ದಲ್ಲ. ಅಥವಾ ನಮಗೆ ಚಂಡಿ ಎಲ್ಲ 5 ದಿವಸದಲ್ಲೋ ಇಲ್ಲ ಅತಿರುದ್ರ 11 ದಿವಸದಲ್ಲೋ ಮುಗಿಯುವಂಥದ್ದು ಅಲ್ಲವೇ ಅಲ್ಲ, ತಿಂಗಳುಗಟ್ಟಲೆಲ್ಲ ಮಾಡಬೇಕಾದಂಥ ಕರ್ಮಗಳು. ಅಂಥ ಶ್ರೇಷ್ಠವಾದ ಯಜ್ಞಗಳಿವೆ. ಮತ್ತು ಅದಕ್ಕೆಲ್ಲ ಫಲವೂ ಹಾಗೆ ಹೇಳಿದ್ದಾರೆ, ಸ್ವರ್ಗಾದಿಗಳನ್ನು ಹೇಳಿದ್ದಾರೆ ಫಲ. ಚಂಡಿ ಇತ್ಯಾದಿಗಳು ನೀವು 50 ಎಷ್ಟೇ ಮಾಡಿದರೂ ಅದಕ್ಕೆ ಸ್ವರ್ಗ ಇರ್ಗಲ್ಲ ಏನು ನಮಗೇನು ಹೇಳೋದಿಲ್ಲ. ಬೇರೆ ಬೇರೆ ಫಲಗಳು ಹೇಳ್ತಾರೆ, ಆ ಫಲಗಳು ಮಾತ್ರ ನಮಗೆ ಸಿಗ್ಬಹುದಷ್ಟೇ. ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂದರೆ, ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಜನ ಇವತ್ತು, ನಾನು ಇದನ್ನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ನಾನೇ ತಪ್ಪೋ ಏನೋ ನನಗೂ ಕೆಲಸ ಸಂದೇಹ ಬರೋ ಸಂದರ್ಭವೂ ಇದೆ ಕೆಲವು ಸಾರಿ. ನಾನು ಹುಬ್ಬಳ್ಳಿಯಲ್ಲಿ ಒಂದು ಸಾರಿ ನಮ್ಮ ಸೌಂದರ್ಯಲಹರಿ ಅಭಿಯಾನ ಮಾಡುವ ಸಂದರ್ಭದಲ್ಲಿ ಒಂದು ಕಡೆಗೆ ಹೋಗಿದ್ದೆ. ಜನ ಎಲ್ಲ ಸೇರಿದ್ರು, ಒಂದು 60-70 ಜನ ಸೇರಿದ್ದರು. ನಾನು ಹೇಳಿದೆ, ನಾಡಿದ್ದು ಸಮಾರೋಪ ಏನಿದೆ, ಮಹಾಸಮರ್ಪಣಾ ಕಾರ್ಯಕ್ರಮ ಇದೆ, ನೀವೆಲ್ಲ ಬರ್ತಿರ್ತಾನೆ ಅಂತ ಕೇಳಿದೆ. ನನ್ನ ಮಾತೆಲ್ಲ ಆದಮೇಲೆ ನೋಡ್ತೀವಿ ರೀ ಅಂತಂದರು ಆ ಕನ್ನಡದಲ್ಲಿ. ನಾನು ಆವಾಗ ಕೇಳಿದೆ, ಅದೇನು ಹಾಗೆ ನೋಡ್ತೀವಿ ರೀ ಅಂತಂದ್ರೆ ಏನಂತ, ಅದಕ್ಕೆ ಯಾಕೆ ನೀವು ಇವತ್ತು ನಿರ್ಣಯ ಹೇಳೋದಕ್ಕೆ ಬರೋಲ್ವೇ ಅಂತಂದೆ. ಇಲ್ಲ, ನಾವು ನೋಡ್ತೀವಿ ಅಂತ ಮತ್ತೆ ಹೇಳಿದ್ರು. ಆಮೇಲೆ ನಾನೊಂದು ಉಪಾಯ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದೆ. ಹೇಳಿದೆ, ಆಯ್ತಾಯಿತು, ನೀವು ನಾಡಿದ್ದು ನಿಮಗೆ ಅನುಕೂಲ ಅಂತಂದರೆ ಪರವಾಗಿಲ್ಲ, ನೀವು ಖರ್ಚು ಮಾಡಿ, ಏನು ತೊಂದರೆ ಇಲ್ಲ. ಆದರೆ ನಾನೀಗ ಒಂದು ಯೋಚನೆ ಮಾಡಿದ್ದೀನಿ, ಇನ್ನೊಂದು 5-6 ತಿಂಗಳಾದಮೇಲೆ ಮತ್ತೆ ಹುಬ್ಬಳ್ಳಿ ಧಾರವಾಡಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೇನೆ. ಕಾರಣ ಇಷ್ಟೇ, ಒಂದು ಎಲ್ಲ ದೋಷಗಳ ನಿವೃತ್ತಿಗೆ ನವಗ್ರಹ ಹೋಮ, ಇನ್ನೊಂದು ನಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಶರಚಂಡಿ. ಈ 2 ಕಾರ್ಯಕ್ರಮ ಇಲ್ಲಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಈಗ ಕಾರ್ಯಕ್ರಮ ಎಲ್ಲ ಹಾಕ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಯಾರು ಬರ್ತೀವಿ, ಖಂಡಿತ ಬರ್ತೀವ್ರಿ ಅಂತಂದರು. ಅದನ್ನು ದಿನಾಂಕವೂ ಹೇಳಲಿಲ್ಲ, ಯಾವುದೂ ಹೇಳಲಿಲ್ಲ. ಮತ್ತು ಅಷ್ಟು ದಿವಸ ಬದುಕಿ ಉಳಿತೇವೆ ಅಂತಲೂ ಗೊತ್ತಿಲ್ಲ. ನಾನು 6 ತಿಂಗಳು ಟೈಮ್ ಕೊಟ್ಟಿದ್ದೆ, ಖಂಡಿತ ಬರ್ತೀವ್ರಿ ಅಂತ. ಆವಾಗ ನಾನು ಹೇಳಿದೆ, ಸಂತೋಷ ನೀವು ಹೇಳಿದ್ದು, ನಾನಿಷ್ಟೇ ಈ ಕಾರಣಕ್ಕೋಸ್ಕರ ನಿಮ್ಮನ್ನು ಕೇಳಿದೆ. ಈ ಭಾವನೆ ನಮ್ಮೆಲ್ಲರಿಗೂ ಇದೆ. ಆದರೆ ಖಂಡಿತ ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾಕಂದರೆ ಭಗವಂತ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಅಂತ ಹೇಳ್ತಾನೆ. ನಾವು ಒಂದು ನವಗ್ರಹದ ಹೋಮಕ್ಕೆ ಮನೆಯವರದು ವರ್ಕಿಂಗ್ ಡೇ ಆದರೂ ಅವರ ಕುತ್ತಿಗೆ ಹಿಡಿದು, ರಜಾ ಇಲ್ಲ ಅಂದರೂ ಹೋಗಲಿ, ಲಾಸ್ ಆಫ್ ಪೇ ಆಗ ಬಾ, ನೀನು ಬಾ, ಅದು ನಮಗೆ ಶನಿ ಕೊಡ್ತಾನೆ. ಆಮೇಲೆ ಶನಿ ಅನುಗ್ರಹ, ನಮಗೆ ಆ ದೋಷ ಹೋಗಬೇಕು ಅಂತ ಎಳ್ಕೊಂಡು ಹೋಗ್ತೇವೆ ನಾವು. ಅರೆ, ಜನ್ಮಾಂತರದ್ದೆಲ್ಲ ದೋಷ ಹೋಗುತ್ತೆ. ಒಂದು ಸಾರಿ ನೀನು ಸ್ತೋತ್ರ ಹೇಳಿದರೆ ಅಂಥ ಭಗವತ್ಪಾದರು ಮತ್ತು ಜ್ಞಾನಿಗಳೆಲ್ಲರೂ ಅನುಗ್ರಹ ಮಾಡಿದ್ದಾರೆ. ಅಂಥ ಒಂದು ಮಹಾ ಸಮರ್ಪಣೆ ಸ್ತೋತ್ರಗಳನ್ನು ಹೇಳ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮಗೆ ಮಹತ್ವವೇ ಇಲ್ಲ.
ಅವಕಾಶ ಆದರೆ ನೋಡ್ತೇವೆ ಅಂತೀರಿ. ಅಷ್ಟು ಮಾತ್ರ ಅಲ್ಲ, ಬರುವಾಗ ಈಗ ನೀವು ಒಬ್ಬರೇ ಬರ್ತೀರಾ, ನಾಳೆ ಏನಾದ್ರು ಬಂದರೂ ಕೂಡ ನೀವೊಬ್ಬರೇ ಬರ್ತೀರಾ, ಮನೆಯಿಂದ ಯಾರು ಬರೋದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ, ಶೇಷನ ದಾರಿ ಅಂತ ನಿಮ್ಗೆ ಅನಿಸುತ್ತಾ? ಇವತ್ತೇ ತೀರ್ಮಾನ ಮಾಡಿ ನೀವು ನವಗ್ರಹ ಹೋಮಕ್ಕೆ ಹೋಗಿ ಬಿಡಿ. ಅದು ನಿಮಗೆ ಸಂಬಂಧಪಟ್ಟು ನಾನು ಅದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಹೋಗಿ ತೀರ್ಮಾನ ಮಾಡಿದ್ದೀರಾ, ಹೋಗಿ, ಸಂತೋಷವೇ, ಅದಕ್ಕೆ ಅದರದ್ದೇ ಆದ ಫಲ ಇದೆ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರಕಾರ ಹೇಳಿದ್ದಾರೆ. ಆದರೆ ನಮ್ಮ ಜನ್ಮ ಸಾರ್ಥಕವಾಗುವುದಕ್ಕೆ ಹೇಳಿದಂಥದ್ದು ಜ್ಞಾನಯಜ್ಞ. ಅದಕ್ಕಾಗಿ ಅದನ್ನು ಭಗವಂತ ಕೂಡ ಅದನ್ನು ಅತ್ಯಂತ ಶ್ರೇಷ್ಠ ಅಂತ ಮತ್ತೆ ಮತ್ತೆ ಹೇಳ್ತಾನೆ, ಮತ್ತು ಕ್ರಮ ಕೂಡ ತೋರಿಸಿದ್ದಾನೆ ಭಗವಂತ. ಅದನ್ನು ಭಗವತ್ಪಾದರ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನೀವು ಎಷ್ಟೇ ಕಷ್ಟ ಇದ್ದರೂ ಕೂಡ ಬನ್ನಿ ಮಹಾಸಮರ್ಪಣೆಗೆ. ಇಲ್ಲಾಂದರೆ ನಿಮಗೆ ಬಹುದೊಡ್ಡ ನಷ್ಟವಾಗುತ್ತೆ, ನಿಮ್ಮ ಕುಟುಂಬಕ್ಕೂ ಬಹುದೊಡ್ಡ ನಷ್ಟವಾಗುತ್ತೆ. ಇದನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾನೆ ಬಂದೆ ಎಲ್ಲ ಕಡೆ. ಅದು ನನಗೆ ಒಂದು ಕಡೆ ಉದಾಹರಣೆ ಸಿಗ್ತೋ ಇಲ್ವೋ, ಮತ್ತು ಉಳಿದ ಎಲ್ಲ ಕೇಂದ್ರಗಳಲ್ಲಿ ಅದನ್ನು ಹೇಳ್ತಾ ಬಂದೆ. ಆ ಕೇಂದ್ರದಲ್ಲಿ ಹೇಳಿದ್ದಾರೆ, ಬಹುಶಃ ನೀವು ಕೂಡ ಹೋಮಕ್ಕೆ ಬರೋರಿದ್ದೀರಿ, ಆದರೆ ಇದಕ್ಕೆ ಬರ್ತಿಲ್ಲ, ಹಾಗೆ ಮಾಡಬೇಡಿ ಅಂತ ಹೇಳ್ತಾನೆ ಬಂದೆ. ಸುಮಾರು 32,000 ಜನ ಹುಬ್ಬಳ್ಳಿ ಧಾರವಾಡ ಅದೇ ಮೊದಲೇ ಬಾರಿಗೆ ಇತಿಹಾಸದಲ್ಲಿ ಭಗವತ್ಪಾದರನ್ನು ಉಪದೇಶದ ದೃಷ್ಟಿಯಿಂದ ಒಟ್ಟಾಗಿ ಸೌಂದರ್ಯಲಹರಿಯನ್ನು ಆನಂದವಾಗಿ ಪಾರಾಯಣ ಮಾಡಿದಂಥ ಒಂದು ಸಮಾರಂಭ. ಯಾಕೆ ಅಂದರೆ ಜನಗಳಿಗೆ ಇನ್ನು ಉಳಿದಿದ್ದಕ್ಕೆಲ್ಲ ನಮಗೆ ಹೇಳಬೇಕಾದ್ದೇ ಇಲ್ಲ. ಯಾರು ಆಮಂತ್ರಣಗೊಳ್ಬೇಕಾಗಿಲ್ಲ, ಅವನಿಗೇನೋ ಮರ್ತೋಗಿರಬೇಕು ಅಂತೇಳಿ ಹೋಮಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅವನು ಆಹ್ವಾನ ಎಲ್ಲರಿಗೂ ಕೂಡ ಪಾಪ ನಮ್ಮನ್ನು ಮರ್ತೋಗಿರ್ಬೇಕು, ಅವನಿಗೆ ಕೊಡ್ತಿದ್ದಾವ, ಏನಾರೇ ಆಗಲಿ ನಾವು ಹೋಮಕ್ಕಂತೂ ಹೋಗೋಣ. ಇದಕ್ಕೆ ಬನ್ನಿ ಬನ್ನಿ ಅಂತ ಕರೆದ್ರೂಕ ಬರಬೇಕು ಅಂತ ಅನಿಸಿಲ್ಲ ನಮ್ಮ ಜನಕ್ಕೆ. ಆ ರೀತಿ ಸಮಾಜ ಇವತ್ತು ಬಂದುಬಿಟ್ಟಿದೆ. ಎಷ್ಟು ಸರಳವಾಗಿ. ಮತ್ತು ಭಗವತ್ಪಾದರು ಹೇಳ್ತಾರೆ, ನೀವು ಈ ಥರದ ಕರ್ಮಗಳನ್ನು ಮಾಡೋದರಲ್ಲಿ ಒಂದು ಸಣ್ಣ ತಪ್ಪಾದರೆ ನಿಮಗೆ ಹೊಡೆತ ಎಂಥದ್ದು ಗೊತ್ತೇ? ಆ ಹೋಮ ಪರಿಪೂರ್ಣ ನಷ್ಟವಾಯಿತು, ಅಷ್ಟೇ ಅಲ್ಲ, ಅದರ ಮೇಲೆ ಪಾಪ ಸೇರ್ಕೊಂಡ್ಬಿಡ್ತು, ಅದಕ್ಕೆ ನಿಮಗೆ ಶಿಕ್ಷೆ ಸಿಗುತ್ತೆ. ಇದೆಲ್ಲ ಶಾಸ್ತ್ರಕಾರ ತೀರ್ಮಾನ ಮಾಡಿದ್ದಾರೆ, ಮೀಮಾಂಸಕಾರ ತೀರ್ಮಾನ ಮಾಡಿದ್ದಾರೆ. ಇದನ್ನು ಇದು ಭಗವತ್ಪಾದ ಸ್ವಂತ ನಮಗೆ ಬೆದರಿಸೋದಲ್ಲ ಇದು. ಆದರೆ ಜ್ಞಾನ ಯಜ್ಞದಲ್ಲಿ ಹಾಗಿಲ್ಲ. ನಾವು ಹೇಳುವಾಗ ಏನೋ ಒಂದು ಉಚ್ಚಾರಣೆ ತಪ್ಪಾಯಿತು ಅಂದರೆ ಆ ಜಗನ್ಮಾತೆ ಪರಿಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ, ಶ್ರದ್ಧೆ ಒಂದಿದ್ದು ಬಿಟ್ಟರೆ. ಅದು ಜಗನ್ಮಾತೆ ಯೋಚನೆ ಮಾಡೋದಿಲ್ಲ. ಇಲ್ಲ ಪಾಪ ಏನೋ ತಪ್ಪಿ ಹೋಯಿತು, ಪರವಾಗಿಲ್ಲ, ನಾನು ಅನುಗ್ರಹ ಮಾಡಲೇಬೇಕು ಅಂತ ಮಾಡೇ ಬಿಡ್ತಾಳೆ. ಎಲ್ರಿಗೂ ಅನುಭವ ಇದೆ, ಭಗವತ್ಪಾದನ್ನು ಹೇಳ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತು ಖರ್ಚಂತೂ ಇಲ್ಲವೇ ಇಲ್ವೇ? ಎಂಥ ಚಿಕ್ಕ ಹೋಮ ಮಾಡಬೇಕಾದ್ರೂ ಕೂಡ ಎಷ್ಟು ಖರ್ಚು ಅಂತ ಮಾಡ್ತೇವೆ ನಾವು, ಸಾಲ ಮಾಡಿ ಆದರೂ ಮಾಡ್ತೇವೆ ನಾವು. ಅದೇ ಒಂದು ಸ್ತೋತ್ರ ಹೇಳಿದ್ರೆ ನಿನಗೆ ಇಂಥ ಫಲ ಇದೆ ಮಾಡೋದನ್ನು ಅಂತಂದರೆ ಆಗುತ್ತಾ ಸ್ವಾಮೀಜಿ ಅದರಿಂದ ಅಂತ ಕೇಳ್ತಾರೆ. ಅದನ್ನು ಪಾರಾಯಣ ಮಾಡಿದರೆ ಆಗುತ್ತಾ? ಇಷ್ಟು ದೊಡ್ಡ ಒಂದು ಸಮಸ್ಯೆ ಪರಿಹಾರ ಆಗುತ್ತಾ? ಹಾಗಿದೆ ನಮ್ಮ ಜನಗಳ ಮನೋಭಾವ. ಇಲ್ಲಿ ಭಗವಂತ ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ, ಶ್ರೇಯಾಂದ್ರಯಮೇ ಆದ್ಯಜ್ಞ ಜ್ಞಾನ ಯಜ್ಞ ಪರಂತಪ. ಯಾಕೆ ಅಂತಂದರೆ ಸರ್ವಂ ಕರ್ಮಾಣಿ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಇದು ವಸ್ತುಸ್ಥಿತಿ ಅಂದ ಭಗವಂತ. ಇದು ನಮ್ಮ ಜನಕ್ಕೆ ತಲುಪಲೇ ಇಲ್ಲ. ಅಂದರೆ ಈ ನಮ್ಮ ವರ್ತಮಾನ ಕಾಲ, ನಾವು ನಮ್ಮ ಕಾಲಕ್ಕೆ ತಾನೇ ಮಾತನಾಡೋದು, ಗೊತ್ತೇ ಇಲ್ಲ ಪಾಪ. ಹಾಗಾಗಿ ಒದ್ದಾಡ್ತಿರ್ತಾರೆ. ದ್ರವ್ಯಯಜ್ಞವನ್ನು ಮಾಡೋಣ, ಆದರೆ ಎಲ್ಲ ದ್ರವ್ಯಯಜ್ಞದಲ್ಲಿ ಜ್ಞಾನಯಜ್ಞಕ್ಕೂ ಮಹತ್ವ ಕೊಟ್ಟಿದ್ದೇ. ಆದರೆ ಆ ಎರಡು ಸೇರಿದಾಗ ಏನು ಅದ್ಭುತ ಆಗ್ಬೋದು ಅಂತ, ಎಂಥ ಸಮಾಜ ನಮ್ಮ ಕಣ್ಣ ಮುಂದಕ್ಕೆ ಬರ್ಬೋದು ಅಂತ ನಾವು ಆ ಪ್ರಯತ್ನ ಮಾಡದೇ ಇರೋದೇ ಕಾರಣ. ನೀವಲ್ಲಿ ಭಾಷ್ಯ ಓದಿದ್ರು ನಮಗೆ ಅದೆಲ್ಲ ಸ್ಪಷ್ಟ ಆಗುತ್ತೆ. ನಾನು ಆ ಭಾಷ್ಯ, ಯಾಕೆಂದರೆ ಅಲ್ಲಿ ಜಟಿಲತೆ ಏನಿಲ್ಲ, ನೀವು ಅದನ್ನು ಇದು ಮಾಡ್ಬೋದು. ಆದರೆ ಮುಖ್ಯ ಒಂದು ಘಟ್ಟ ಅದು. ಅದಾದ ಮೇಲೆ ಭಗವಂತ ತದೇತದ್ ವಿಶಿಷ್ಟಂ ಜ್ಞಾನಂ ತರ್ಹಿ ಕೇನ ಪ್ರಾಪ್ಯತೆ ಅಂತ ಅವತಾರಿ ಕೊಡ್ತಾರೆ. ಈ ಒಂದು ವಾಕ್ಯ ಒಂದು ಸಾಮಾನ್ಯ ವಾಕ್ಯದಂತೆ ಕಾಣುತ್ತೆ ನೋಡಿ. ಅವರು ಇದನ್ನು ಇದಕ್ಕೆ ಏನು ಕಾರಣ ಇರಬಹುದು ಅಂದರೆ, ಮೇಲೆ ಭಗವಂತ ಈ ಜ್ಞಾನದ ಕುರಿತಾಗಿ ಹೇಳಿದ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮಗಳು ಅಂತ, ಈ ಎಲ್ಲ ಕರ್ಮಗಳು ಅಂತ ನಾವು ಅನುವಾದ ಮಾಡಿದರೆ ಅದು ಅತ್ಯಂತ ದುರ್ಬಲ ಅನುವಾದ ಅದು. ಯಾಕೆಂದರೆ ಭಗವಂತನ ಅಭಿಪ್ರಾಯದಲ್ಲಿ ಏನಿದೆ, ಎಲ್ಲ ಕರ್ಮ ಅಂದರೆ ಪ್ರಾರಬ್ಧ ಕರ್ಮ ಮತ್ತು ಮುಂದಕ್ಕೆ ಬರುವ ಆಗಾಮಿ ಕರ್ಮ, ಇದು ಯಾವುದೂ ಬರೋದಿಲ್ಲ. ಅಲ್ಲ, ಇದು ಪ್ರಾರಬ್ಧ ಕರ್ಮ ಬಿಟ್ಟು ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಇದು ಮುಗದೇ ಹೋಯಿತು, ಜ್ಞಾನ ಬಂತು ಅಂತಂದರೆ ಅದನ್ನು ಸರ್ವಮ್ಮನ್ನು ಶಬ್ದದಿಂದ ಭಗವಂತ ಹೇಳಿದ್ದಾನೆ ಅಂತ ಭಾಷ್ಯಕಾರಲ್ಲಿ ಬರೀತಾರೆ. ನಾವು ಅದನ್ನು ನೋಡಿದ್ದೇವಲ್ಲ. ಪ್ರಾರಬ್ಧ ಕರ್ಮ ಮಾತ್ರ ಉಳ್ಕೊಳ್ಳೋದು, ಅದಕ್ಕೆ ಅಂಥ ಮಹತ್ವ ಜ್ಞಾನಕ್ಕೆ. ಅದೇ ನಾವು ಈ ಹೋಮ ಗೀಮ ಎಲ್ಲ ನಿಷ್ಕಾಮ ಕರ್ಮವಾಗಿ ಮಾಡಿತ್ತು ಅಂತಂದರೆ ಏನು ಮಹಾ ಅದಕ್ಕೆ ಚಿತ್ತಶುದ್ಧಿ ಆಗ್ಬೋದೇನೋ, ಶಾಸ್ತ್ರಗಳೇನಾರು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಲ್ಲ, ನಿಷ್ಕಾಮವೇ ನಾವು ಒಂದು ಹೋಮ ಮಾಡಿದ್ದು ಅಂತ ತಿಳ್ಕೊಳ್ಳೋಣ. ಈಗೆಲ್ಲ ಮಾಡ್ತೇವಲ್ಲ, ಚಂಡಿ ಗಿಂಡಿ ಎಲ್ಲ ವರ್ಧಂತಿ ಚಂಡಿ ಸಮಾಜಕ್ಕೋಸ್ಕರ ಅಂತಂದು ಮಾಡ್ತೇವಲ್ಲ, ಏನು ಚಿತ್ತಶುದ್ಧಿ ಆಗ್ಬೋದು ಇದರಿಂದ?
ಸಮಾಜಕ್ಕೆ ಸಂಸ್ಕಾರ ಆಗಬೇಕು ಅಂತ ಒಂದು ಅದ್ಭುತವಾದ ಉದ್ದೇಶ ಸತ್ಯ. ಅದು ಬಿಟ್ಟರೆ ನಾವು ಇನ್ನೇನು ಅಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ. ಅದೇ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಈ ಥರ ಸ್ತೋತ್ರ ಪಾರಾಯಣ ಇತ್ಯಾದಿಗಳೆಲ್ಲ ಮಾಡಿದ್ದೇ ಆದರೆ ಅವಶ್ಯವಾಗಿ ಅವನ ದುರಿತ ಕ್ಷಯ ಆಗಿಯೇ ಆಗುತ್ತೆ. ಮತ್ತು ಆ ಕ್ಷಣಕ್ಕಾಗುತ್ತೆ, ಆ ಕ್ಷಣಕ್ಕೆ ಆಗುತ್ತೆ. ಅದು ನಮಗೆ ಗೊತ್ತಾಗದೆ ಹೋಗ್ಬೋದು, ನಮಗೆ ಆಮೇಲೆ ಕಾಣ್ಬೋದು ಅಷ್ಟೇ. ಅದೇನು ಕಾಲ ಅದನ್ನು ಹಿಡ್ಕೊಳ್ಳೋದಿಲ್ಲ, ಅದಕ್ಕೆ ಕಾಲ ಇಲ್ಲ. ನಾನು ಆಗಲೇ ಹೇಳಿದ್ದೇನೆ. ಅದಕ್ಕೆ ಭಗವತ್ಪಾದರು ಈಗ ಇಂಥ ಜ್ಞಾನ ಅದು ಶ್ರೇಷ್ಠ ಅಲ್ಲದ ಇನ್ನೇನು. ಆದಾಗ ಅರ್ಜುನಿಗೆಲ್ಲ ಯಾರಿಗಾದ್ರು ಪ್ರಶ್ನೆ ಬಂದೇ ಬರುತ್ತೆ, ಇಂಥ ಜ್ಞಾನ ನಾವು ಪಡ್ಕೊಳ್ಳೋದು ಹೇಗೆ ಅಂತ. ಅದಕ್ಕೆ ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಅದಕ್ಕೆ ಭಗವತ್ಪಾದರು ವಾಕ್ಯ ಹಾಕಿದ್ದು ತದೇತತ್ ವಿಶಿಷ್ಟಂ ಜ್ಞಾನಂ. ಜ್ಞಾನ ಬೇಕಾದಷ್ಟು ಇರುತ್ತೆ ನಮಗೆ, ಪ್ರಪಂಚದಲ್ಲಿ ಜ್ಞಾನಕ್ಕೇನು ಕೊರತೆ ಇಲ್ವೇ? ಆದರೆ ಈ ಜ್ಞಾನ ಹಾಗಲ್ಲ. ಈಗ ಪರಮಾತ್ಮ ಹೇಳ್ತಕ್ಕಂಥ ಜ್ಞಾನ ಇದು ವಿಶಿಷ್ಟವಾದ ಜನ್ಮ. ತರ್ಹಿ ಕೇನ ಜ್ಞಾನ ತರ್ಹಿ ಕೇನ ಪ್ರಾಪ್ಯತೆ ಅಂತ ಪ್ರಶ್ನೆಗೆ ಅರ್ಜುನಿಗೆ. ಅದಕ್ಕೆ ಭಗವಂತ ಉಚ್ಯತೆ ಅಂತ ಹೇಳ್ತಾ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅನ್ನೋ ಉತ್ತರವನ್ನು ಅಲ್ಲಿ ಕೊಟ್ಟಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ಭಗವತ್ಪಾದರು ಭಾಷ್ಯ ಅದನ್ನು ವಾಕ್ಯ ಬರೆದನ್ನು ಒಂದು ವಾಕ್ಯ ಮಾತ್ರ ನಾನು ಅಲ್ಲಿ ಉಲ್ಲೇಖ ಮಾಡಿದ್ದೇನೆ, ಅದನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಈ ವಾಕ್ಯ ಕೊನೆಗೆ ಇದೆ. ಈಗ ಇಲ್ಲಿ ನಾನು ಹಾಕಿದ್ದೇನಲ್ಲ, ಏನು ವಾಕ್ಯ? ಏ ಸಮ್ಯಕ್ ದರ್ಶಿನಃ ತೈಹಿ ಉಪದಿಷ್ಟಂ ಜ್ಞಾನಂ ಕಾರ್ಯಕ್ಷಮಂ ಭವತಿ ನ ಇತರತು ಇತಿ ಭಗವತೋ ಮತಂ ಅಂತ ಒಂದು ವಾಕ್ಯ. ನಾವು ಪಾಠ ಕೇಳುವಾಗ ಇದು ನಮಗೆ ಅಷ್ಟೊಂದು ಮುಖ್ಯವಾಗಿ ಅನಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪಾಠದಲ್ಲಿ ಹಾಗೆ ಬರೋದಿಲ್ಲ. ಒಂದು ಭಗವದ್ಗೀತಾ ಅದನ್ನು ಮುಗಿಸಬೇಕು ಅಂದಾಗ ಅದಕ್ಕೊಂದು ನಿಯತ್ನಲ್ಲೇ ನಾವು ಹೋಗಬೇಕಾಗುತ್ತೆ. ನಾವು ಪಾಠ ಕೇಳುವಾಗಲಿ ಯಾರೇ ಪಾಠ ಕೇಳುವಾಗಲಿ ಕೆಲವೊಂದು ವಿಷಯಗಳು ಮಾತ್ರ ಬರ್ಬೋದು. ಅದಕ್ಕಾಗಿ ಇದನ್ನು ಪಾರಾಯಣ ಪದ್ಧತಿ ತಂದರು. ಇಂಥ ಗ್ರಂಥಗಳದ್ದೆಲ್ಲ ಪಾರಾಯಣ ಪದ್ಧತಿ. ಆ ಪಾರಾಯಣವನ್ನು ಮಾಡ್ತಾ ಮಾಡ್ತಾ ನಾವು ಇಂಥ ಅರ್ಥವನ್ನು ಕಂಡುಕೊಳ್ಬೇಕಾಗತ್ತೆ. ಈಗ ಈ ವಾಕ್ಯ ನೋಡಿ, ಶ್ಲೋಕ ನಾನು ಅದಕ್ಕೋಸ್ಕರ ಇಡೀ ಶ್ಲೋಕ ಓದಿದ್ದೆ. ನನಗೆ ಇಲ್ಲಿವರೆಗೂ ಇಡೀ ಶ್ಲೋಕವನ್ನು ಓದ್ತಾ ಬಂದಿಲ್ಲ ಎಲ್ಲೂ ಕೂಡ. ಇಲ್ಲಿಗೆ ಇಡೀ ಶ್ಲೋಕ ಓದಿದ್ದೇನೆ. ಜ್ಞಾನಿನಃ ತತ್ವದರ್ಶಿನಃ ಉಪದೇಕ್ಷಂತಿ ಅತೇ ಜ್ಞಾನಂ ತವ ಜ್ಞಾನಂ ಅಂತ. ನಿನಗೆ ಈ ಜ್ಞಾನವನ್ನು ಅವಾಗ ಯಾರು ಮಾಡ್ತಾನೋ ಅವನಿಗೆ, ಉದಾಹರಣೆಗೆ ಇಲ್ಲಿ ಅರ್ಜುನಿಗೆ ಅಷ್ಟೇ. ಆ ಜ್ಞಾನಿಗಳು ಉಪದೇಶ ಮಾಡ್ತಾರೆ ಅಂತ ಇಷ್ಟು ಭಗವಂತನ ಉಪದೇಶ. ಅದಕ್ಕೆ ಭಗವತ್ಪಾದರು ಸಮ್ಯಕ್ ದರ್ಶಿನಃ, ಯಾರಿಗೆ ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆಯೋ ಅಥವಾ ಸಮ್ಯಕ್ ದರ್ಶನ ಆಗಿದೆಯೋ ಅಂಥವರು ತೈಹಿ ಉಪದಿಷ್ಟಂ ಜ್ಞಾನಂ ಕಾರ್ಯಕ್ಷಮಂ ಭವತಿ. ಅವರು ಮಾಡಿದ ಉಪದೇಶವೇ ಅದು ಫಲವನ್ನು ಕೊಡೋದು. ನ ಇತರತ್, ಇನ್ಯಾರೇ ಎಷ್ಟೇ ಚೆನ್ನಾಗಿ ಇದನ್ನು ಉಪದೇಶ ಮಾಡಿದರೂ ಕೂಡ ಅದು ಫಲವನ್ನು ಕೊಡುವುದಿಲ್ಲ ಅನ್ನೋದು ಭಗವಂತನ ಮತ ಅಂತ ಒಂದು ಕೊನೆ ವಾಕ್ಯ ಬರೆದ್ರು ನೋಡಿ. ಇದನ್ನು ಎಂದಾದರೂ ಮರೆಯೋದಕ್ಕೆ ಸಾಧ್ಯವೇ? ಎಷ್ಟು ಜಾಗ್ರತೆಯನ್ನು ಭಗವತ್ಪಾದರು ಈ ವಾಕ್ಯದಲ್ಲಿ ಹೇಳಿದರು, ಮತ್ತು ಇದಕ್ಕೆ ಎಷ್ಟು ಅರ್ಥವ್ಯಾಪ್ತಿ ಇದೆ. ನಾವು ಯೋಚನೆ ಮಾಡಿದಷ್ಟು ಕೂಡ ಅದು ವಿಸ್ತಾರ ಆಗ್ತಾನೆ ಹೋಗುತ್ತೆ ಅನ್ನೋದು ಬಹುಶಃ ನೀವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅಂತ ನನ್ನ ದೃಢವಾದ ನಂಬಿಕೆ. ಅಂಥ ವಾಕ್ಯಗಳು ಭಾಷ್ಯದಲ್ಲಿ ಅನೇಕ ಬರ್ತವೆ. ಅದರಲ್ಲಿ ಇದೊಂದು ಅತ್ಯಂತ ಮುಖ್ಯವಾದ್ದು ಅಂತ ನಾನು ಹೇಳ್ತೇನೆ. ಇಲ್ಲಿಗೆ ನಿಲ್ಲಿಸ್ಬೋದಾಗಿತ್ತು. ಯಾರು ಜ್ಞಾನವನ್ನು ಪಡ್ಕೊಂಡಿದ್ದಾರೋ ಅವರು ಉಪದೇಶ ಮಾಡ್ತಾರೆ. ಯಾವಾಗ ಅಂದರೆ ನೀನು ಅದಕ್ಕೆ ಸಂಬಂಧ ಪ್ರಶ್ನೆಯನ್ನು ಕೇಳು, ಸುಮ್ಮನೆ ಸಂಕೋಚಪಟ್ಟು ಕೂತ್ಕೊಳ್ಬೇಡ. ಪರಿಪ್ರಶ್ನೇನ ಸೇವೆಯ, ಅವರ ಗುರುಗಳ ಜ್ಞಾನಿಗಳ ಶುಶ್ರೂಷೆಯನ್ನು ಮಾಡು. ಮತ್ತು ಗರ್ವ ಅಹಂಕಾರ ಅದೆಲ್ಲವನ್ನು ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡು. ಹೇಳ್ತಾರೆ ಅವರು, ಉಪದೇಶ ಮಾಡ್ತಾರೆ. ಮತ್ತು ನೀನು ಗೋಡಂಬಿ ಗೀಡಂಬಿ ಅದೆಲ್ಲ ಇಡಬೇಕಾದ್ದೇನಿಲ್ಲ. ಎಷ್ಟೋ ಜನಕ್ಕೆ ಗೋಡಂಬಿ ಇಟ್ಟುಬಿಟ್ರೆ, ದ್ರಾಕ್ಷಿ ಇಟ್ಬಿಟ್ರೆ ಮಂತ್ರೋಪದೇಶ ಕೊಟ್ಬಿಡ್ತಾರೆ ಅಂತ ಮೊದಲು ಅದನ್ನು ಮಾಡೋದು. ಆಮೇಲೆ ಭಾರಿ ಸಂಕೋಚಪಟ್ಟು ಅದು ಇದು ಎಲ್ಲ ಮಾಡಿ ಕೊನೆಗೆ ಸ್ವಾಮಿಗಳೊಂದು ಮಂತ್ರೋಪದೇಶ ನಮಗೆ ಮಾಡಿದರೆ ಭಾಳ ಚೆನ್ನಾಗಿರ್ತಿತ್ತು. ಈಗ ನಿಮ್ಮ ಗೋಡಂಬಿ ಬಿಟ್ಟ ಮೇಲೆ ನಾನು ಇಲ್ಲ ಅಂತ ಹೇಳೋದು ಹೆಂಗೆ? ಸಿಗಾಕೊಂಡ ಇಲ್ಲ ಜಾರ್ಕೊಳ್ಬೇಕು. ಜಾರ್ಕೊಂಡ್ರು ಅವನಿಗೆ ಗೊತ್ತಾಗುತ್ತೆ, ನಾನು ಗೋಡಂಬಿ ಬಿಟ್ಟರು ಸ್ವಾಮಿಗಳು ಜಾರ್ಕೊಳ್ತಾ ಇದ್ದಾರೆ, ಸರಿ ಹಾಗಾದ್ರೆ ಇನ್ನೇನಾದ್ರು ಯೋಚನೆ ಮಾಡ್ತೀನಿ ಅಂತ ಮಾಡ್ತಾನೆ. ಒಟ್ಟಿನಲ್ಲಿ ಇಕ್ಕಟ್ಟು. ಇನ್ನಿಷ್ಟರವಾಗಿಲ್ಲ, ನಾವು ನೀನು ಬೇಕಾದ್ರೆ ಗೋಡಂಬಿ ವಾಪಸ್ ತೊಗೊಂಡೋಗು, ನಾನು ಸದ್ಯಕ್ಕೆ ಉಪದೇಶ ಮಾಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ಅದೂ ಇಲ್ಲ. ಇಂಥ ಪರಿಸ್ಥಿತಿ ಜನಗಳ ಶ್ರದ್ಧಾಭಕ್ತಿ, ನಾನು ಅದನ್ನು ಅಲ್ಲಗಳಿಲ್ಲ, ಶ್ರದ್ಧಾಭಕ್ತಿ ಅವ್ರಿಗೆ ಪಾಪ ಅದು ಮುಗ್ಧತೆಯಿಂದ ಅವರು ಮಾಡ್ತಾರೆ. ಆದರೆ ಶಾಸ್ತ್ರ ಹೇಳುತ್ತೆ, ಜ್ಞಾನ ಉಪದೇಶ ಮಾಡಬೇಕು ಅಂದರೆ ಅವ ಜ್ಞಾನಿ ಆಗಿಬಿಟ್ರೆ ಮತ್ತೆ ಅವನಿಗೆ ಏನು ನಾವು ಕೊಡಬೇಕಾದಿಲ್ಲ. ಏನು ಕೊಡಬೇಕಾದಿಲ್ಲ ಅಂದರೆ ಉಪನಿಷತ್ತು ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಅವನು ಸಮಿತ್ಪಾಣಿಯಾಗಿ ಹೋಗಬೇಕು, ಬರಿಗೈಯಲ್ಲಿ ಹೋಗಬಾರ್ದು, ಸಮಿತ್ತನ್ನು ಹಿಡ್ಕೊಂಡು ಹೋಗಬೇಕು.
ಹೋಗಿ ಅದನ್ನು ಇಟ್ಟು ನಮಸ್ಕಾರ ಮಾಡಿ ಉಪದೇಶ ಕೊಡಿ ಅಂತ ಕೇಳಬೇಕು. ಅವ ಜ್ಞಾನಿ ಹೌದೇ ಆದರೆ ಅವ ಕೊಡಲೇಬೇಕು ಅಂತ ಹೇಳುತ್ತೆ ಉಪನಿಷತ್ತು. ಭಾಷ್ಯಕಾರ ಬರೆದ್ಬಿಟ್ಟಿದ್ದಾರೆ ಹಾಗೆ. ಹೇಗೆ ಶಿಷ್ಯ ಹೀಗೆ ಹೋಗಬೇಕು ಅಂತ ನಿಯತ್ತಿರುತ್ತೋ ಹಾಗೆ ಗುರುವಾದವನಿಗೆ ಯೋಗ್ಯ ಶಿಷ್ಯ ಬಂದರೆ ಅವ ಮತ್ತೆ ಇಲ್ಲ ಹಾಗೆ ಹೀಗೆ ಅಂತ ಪೂರ್ವಗ್ರಹ ಗುರು ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಹೇಳೋ ಹಾಗೆ ಇಲ್ಲ. ಅವ ಕೊಡಲೇಬೇಕು ಅಂತ ತೀರ್ಮಾನ. ಹೀಗಿದೆ ನಮ್ಮ ಗುರು ಶಿಷ್ಯರ ಒಂದು ವಿಚಾರದಲ್ಲಿ ಶಾಸ್ತ್ರ ಹೇಳೋದು. ಭಗವತ್ಪಾದರು ಇಲ್ಲಿ ಅದಕ್ಕೋಸ್ಕರನೇ ಅದು ಸಫಲವಾಗೋದು ಯಾವಾಗ ಅಂದರೆ, ಫಲವನ್ನು ಕೊಡೋದು ಯಾವಾಗ ಅಂದರೆ ಜ್ಞಾನಿಗಳು ಉಪದೇಶ ಮಾಡಿದರೆ ಮಾತ್ರ ಅಂತ ಈ ಶ್ಲೋಕದಲ್ಲಿ ಎದ್ದು ಕಾಣುತ್ತೆ. ಯಾಕಂದರೆ ಸಮ್ಯಕ್ ದರ್ಶನ ಅಂತ ಭಗವಂತ ಪದವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾನೆ. ಅಂದರೆ ಭಗವಂತ ಹೇಳಿದ್ದನ್ನು ವ್ಯಾಸರು ನಮಗೆ ತೋರಿಸ್ತಾ ಇದ್ದಾರೆ. ಇದಕ್ಕೆ ನಾನೊಂದು ವಿಶಿಷ್ಟವಾದ ಅರ್ಥವನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು. ಸಂದರ್ಭವಾಗಿದೆ, ವಿಷಯವಾಗಿದೆ. ಅದಕ್ಕೆ ಕೊನೆಯ ವಾಕ್ಯ ನೇತರತು ಇತಿ ಭಗವತೋ ಮತಂ. ಇದು ಪರಮಾತ್ಮನ ಒಂದು ಅಂತರಂಗ, ಇದು ಭಗವಂತನ ವಿಚಾರ ಅಂತ ಹೇಳ್ತಾರೆ ಭಗವತ್ಪಾದರು. ಇದು 4ನೇ ಅಧ್ಯಾಯದಲ್ಲಿ ಅತ್ಯಂತ ಪ್ರಸಿದ್ಧವಾದಿರು ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಶ್ಲೋಕ, ಎಲ್ಲರಿಗೂ ಗೊತ್ತಿರೋ ಶ್ಲೋಕ. ಆದರೆ ಈ ಒಂದು ಕೊನೆಯ ಭಾಗ ಎಷ್ಟು ಜನಕ್ಕೆ ಮನಸ್ಸಿಗೆ ಬಂದಿದೆಯೋ ಗೊತ್ತಿಲ್ಲ. ಭಾಷ್ಯ ಓದಿದವರು ವಾಕ್ಯ ಬರುತ್ತೆ ಭಾಷ್ಯದಲ್ಲಿ ಅಂತ ತಿಳ್ಕೊಂಡಿರ್ಬೋದು ಅಷ್ಟೇ ಅಂತ ಕಾಣುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ. ಇದಿಷ್ಟು ಯಜ್ಞಾತ್ವಾನ ಪುನರ್ಮೋಹಂ ಏವಂ ವ್ಯಾಸರಿ ಪಾಂಡವ ಏನ ಭೂತಾನಿ ಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಅಂತ 35ನೇ ಶ್ಲೋಕ. ಅಲ್ಲಿಯೂ ಕೂಡ ಅವತಾರಿಕೆಯನ್ನು ಭಗವತ್ಪಾದರು ತಥಾಚ ಸತಿ ಇದಮಪಿ ಸಮರ್ಥಂ ವಚನಂ ಅಂತ ವಿಶೇಷವಾಗಿ ಅವತಾರಿಕೆಯನ್ನು ಕೊಟ್ಟು ಈ ಶ್ಲೋಕದ ಭಾಷ್ಯವನ್ನು ಬರೆದಿದ್ದಾರೆ. ಅದಾದ ಮೇಲೆ ಮುಂದಿದ್ದು ಯಥೈಧಾಂಸಿ ಸಮಿದ್ಧೋಗ್ನಿರ್ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ರಥ ಅಂತ ಈಗ ಶ್ಲೋಕವನ್ನು ಹೇಳ್ತಾರೆ. ಇಲ್ಲಿ ಕರ್ಮದ ಬಗ್ಗೆ ನಾನು ಹೇಳಿದ್ದನ್ನು ಸಾಮರ್ಥ್ಯಾತ್ ಏನ ಕರ್ಮಣ ಶರೀರಂ ಆರಬ್ಧಂ ತತ್ ಪ್ರವೃತ್ತ ಫಲತ್ವಾತ್ ಉಪಭೋಗೇನೈವ ಕ್ಷೀಯತೆ ಅಂತ ಸ್ಪಷ್ಟಪಡಿಸ್ತಾರೆ. ನಾನು ಮುಖ್ಯವಾಗಿ ಈಗ ಈ ಶ್ಲೋಕವನ್ನು ಒಂದು ಸಾರಿಗೆ ಹೇಳಿದರೂ ಕೂಡ ಉಲ್ಲೇಖ ಮಾಡಬೇಕಾದ್ದು ನೋಡಿ, ಇಲ್ಲಿ ಕೂಡ ಯಥಾ ಏಧಾಂಸಿ ಸಮಿದ್ಧ ಅಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ರಥ ಅಂತ. ಇಲ್ಲಿ ಸರ್ವಕರ್ಮಾಣಿ ಅಂದರೆ ಎಲ್ಲ ಕರ್ಮಗಳು ಅಂತ. ಆ ಎಲ್ಲ ಕರ್ಮಗಳನ್ನು ಭಗವತ್ಪಾದರು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇಲ್ಲ ಅಂದರೆ ನಮಗೆ ಎಲ್ಲ ಕರ್ಮಗಳು ಅಂತ ಯಾವ ಒಂದು ಸ್ಪಷ್ಟತೆ ಇಲ್ಲದೆ ಅಷ್ಟೂ ಕರ್ಮಗಳು ಅಂತ ನಮ್ಮ ವ್ಯಾವಹಾರಿಕ ಕರ್ಮಗಳನ್ನೇ ಇಟ್ಟುಕೊಂಡು ಮುಂದೆ ಹೋಗುವಂಥ ಪ್ರಸಂಗವೇ ಹೆಚ್ಚು. ಅದಕ್ಕೆ ಭಗವತ್ಪಾದರು ಅದನ್ನು ಬಿಡಿಸಿ ಹೇಳಿದರು. ಪ್ರಾರಬ್ಧ ಕರ್ಮ ಅನ್ನೋದು ಅದು ಉಪಭೋಗದಿಂದಲೇ ಕ್ಷಯವಾಗಬೇಕು. ಯಾಕೆ ಅಂತಂದರೆ ಅದು ನಮಗೆ ಫಲವನ್ನು ಕೊಡೋದಕ್ಕೋಸ್ಕರ ಈಗ ಈ ಶರೀರವನ್ನು ಕೊಟ್ಟು ಆಗಿ ಹೋಯಿತು ಪರಮಾತ್ಮ. ಹಾಗಾಗಿ ಇನ್ನು ನಾವು ಅದರಲ್ಲಿ ಯಾವುದೇ ಚೌಕಾಶಿ ಮಾಡೋ ಹಾಗಿಲ್ಲ. ಈ ಒಂದು ಅಂಶ ನಮಗೆ ಮನಸ್ಸಿಗೆ ಚೆನ್ನಾಗಿ ಗೊತ್ತಿದ್ದೇ ಆದರೆ ಎಷ್ಟೆಷ್ಟೋ ಸಮಸ್ಯೆಗಳು ಹೋಯ್ತು ಅಂತಲೇ ಲೆಕ್ಕ. ಬರುತ್ತೆ, ಹೊಡೆತಗಳು ಬರುತ್ತೆ, ಏಟುಗಳು, ಆದಮೇಲೆ ಸುಖ ಒಂದು ಅಲ್ಪ ಸ್ವಲ್ಪ ಅದು ಇದು ಬರುತ್ತೆ, ಎಲ್ಲ ಬರುತ್ತೆ. ಬರುವಾಗ ಕೇಳ್ತಾರೆ, ಏನು ಸ್ವಾಮಿಗಳಾಗಿಯೂ ಈಗ ತಮಗೆ ಇಷ್ಟು ಕಷ್ಟವ ಅಂತ ಎಷ್ಟು ಸಾರಿ. ಅರೆ ಸ್ವಾಮಿಗಳಾದರೆ ಅಂತೆ, ಸ್ವಾಮಿಗಳು ಪ್ರಾರಬ್ಧ ಕರ್ಮ ಇದೆ, ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸ್ವಾಮಿಗಳಿಗೂ ಪ್ರಾರಬ್ಧ ಕರ್ಮ ಬಿಡುವುದಿಲ್ಲ. ತೀವ್ರತೆಯನ್ನು ಕಡಿಮೆ ಮಾಡ್ಬೋದು, ಆದರೆ ಕರ್ಮ ಹಾಗೇನಾದ್ರು ಮಾಡಿದರೆ ಮತ್ತೆ ಜನ್ಮವನ್ನು ಪಡಿಬೇಕಾಗತ್ತೆ. ಇದನ್ನು ಮರೆಯೋಂಗಿಲ್ಲ. ಅದಕ್ಕೆ ವೃದ್ಧ ನರಸಿಂಹಾರ್ತಿಗಳು ಹೇಳಿದ ಮಹಾ ಉದಾಹರಣೆ ಇದೆಯಲ್ಲ. ಜ್ವರ ಅವರಿಗೆ ಸದಾ ಪೀಡಿಸ್ತಾ ಇದ್ದಂಥ ಜ್ವರ. ಯಾರೋ ಕೇಳಿದರು, ಗುರುಗಳೇ ತಾವು ಇಷ್ಟು ಸಮರ್ಥರಿದ್ದೀರಿ, ತಪಸ್ಸು ಇಷ್ಟು ಮಾಡಿದ್ದೀರಿ, ಆ ತಪಸ್ಸಿನ ಫಲ ಹೀಗಿದೆ, ನಾವೇ ಅನೇಕ ಬಾರಿ ಅದನ್ನು ನೋಡಿದ್ದೇವೆ. ತಮ್ಮ ಜ್ವರವನ್ನು ದಂಡಕ್ಕೆ ಆವಾಹನೆ ಮಾಡಿ ಚಂದ್ರಮೌಳೀಶ್ವರನ ಪೂಜೆ ಮಾಡಿ ಆಮೇಲೆ ಮತ್ತೆ ಪುನಃ ಆ ಜ್ವರವನ್ನು ತಮ್ಮ ಶರೀರಕ್ಕೆ ತಾವು ಆವಾಹನೆ ಮಾಡಿಕೊಳ್ತೀರಿ ಅಂತ ನಾವು ಕೇಳಿದ್ದೇವೆ. ಆ ದಂಡ ಜ್ವರ ಸಮಯದಲ್ಲಿ ಕಂಪಿಸುತ್ತೆ ಅಂತಲೂ ನಾವು ಕೇಳಿದ್ದೇವೆ. ಇಷ್ಟು ಸಾಮರ್ಥ್ಯ ಇದ್ದ ಮೇಲೆ ಆ ಜ್ವರವನ್ನು ಉಪಶಮನಕ್ಕೇನು ಬೇಕು ಅದನ್ನು ಮಾಡಿಬಿಡ್ಬೋದಲ್ಲ ಅಂತ. ಹೇಗಿದೆ ಭಕ್ತರು ಸ್ವಲ್ಪ ಸಾಮಾನ್ಯ ಇರ್ತಾರೆ, ಹೇಗೆ ಗುರುಗಳ ಬಗ್ಗೆ ಎಂಥ ಕಳಕಳಿ. ಸರಿ, ವೃದ್ಧ ನರಸಿಂಹಾರ್ತಿಗಳು ಅದಕ್ಕೆ ಹೇಳೇಬಿಟ್ರು, ಹೌದಪ್ಪ ಅದೆಲ್ಲ ಮಾಡ್ಬೋದು, ಆದರೆ ನಾನು ಮುಂದೆ ಜನ್ಮವನ್ನು ನಾನು ಇಷ್ಟಪಡೋದಿಲ್ಲ.
ಒಂದು ವೇಳೆ ಅದನ್ನು ಉಪಶಮನ ಮಾಡಿ ಸದ್ಯಕ್ಕೆ ಶಾಂತವಾಯಿತು ಜ್ವರವನ್ನು ಮಾಡಿದರೆ ಅದನ್ನು ಅನುಭವಿಸಬೇಕು ಅಂತ ಪರಮಾತ್ಮ ಶರೀರ ಕೊಟ್ಟ ಮೇಲೆ ನಾವು ಅದನ್ನು ಅವಕಾಶ ಮಾಡದೆ ಈ ನಮ್ಮ ಉಪಾಯವನ್ನು ಆಶ್ರಯಿಸಿ ಜ್ವರವನ್ನು ಇಲ್ಲ ಅಂತ ಮಾಡಿಬಿಟ್ರೆ ಅದನ್ನು ಅನುಭವಿಸೋದಕ್ಕೆ ಮುಂದಿನ ಜನ್ಮ ಮತ್ತೆ ಪಡೀಲೇಬೇಕು. ನಾನು ಇಷ್ಟಪಡೋದಿಲ್ಲ ಅಂತ ನರಸಿಂಹಭಾರತಿಗಳು. ಹಾಗೆ ಚಂದ್ರಮೌಳೀಶ್ವರನ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಜ್ವರ ಬಿಡೋದಿಲ್ಲ. ಅದಕ್ಕೆ ಜ್ವರ ಸದ್ಯಕ್ಕೆ ತತ್ಕಾಲಕ್ಕೆ ಅಲ್ಲಿ ಬಿಡು, ಆಮೇಲೆ ಬಾ ನನ್ನ ಹತ್ರಕ್ಕೆ ಅನುಭವಿಸ್ತೇನೆ ನಾನು ಅಂತ ಅದನ್ನು ಭಾಳ ಆತ್ಮೀಯವಾಗಿ ತೊಗೊಂಡ್ಬಿಟ್ರು. ಅಲ್ಲ, ಈ ಉದಾಹರಣೆಯಿಂದ ನಾವು ಎಷ್ಟು ಚೆನ್ನಾಗಿ ನಮ್ಮ ಜೀವನವನ್ನು ರೂಪಿಸಬಹುದು ಅಂತ. ಅದಕ್ಕೆ ಭಾಷ್ಯದ ಮಾತಿಲ್ಲಿ ಎಷ್ಟು ಅದ್ಭುತವಾಗಿದೆ. ಪ್ರಾರಬ್ಧ ಅನ್ನೋದನ್ನು ಆ ಕಡೆ ಈ ಕಡೆ ಮಾಡುವ ಅವಶ್ಯಕತೆ ಇಲ್ಲ, ಮಾಡಬೇಕಾದಿಲ್ಲ ಅಂತ. ಯಾಕೆಂದರೆ ಅದರಲ್ಲೇ ಇರೋದು ಸ್ವಾರಸ್ಯ. ಅದು ಮಾಡದೆ ಕೂತದನ್ನು ಆನಂದವಾಗಿ ಅನುಭವಿಸುತ್ತಾನೆ. ಮತ್ತೆ ಪುನಃ ಅನುಭವಿಸೋದಕ್ಕೆ ಬೇರೆ ಶರೀರವನ್ನು ಪಡಿಬೇಕಾದಿಲ್ಲ. ಇಲ್ಲ ಅಂದರೆ ಇನ್ನೊಂದು ಶರೀರ ಪಡಿಲೇಬೇಕು. ಮತ್ತೆ ಸಮಸ್ಯೆಗಳು ಶುರುವಾಯಿತು. ಒಂದು ಸಾರಿ ಹುಟ್ಟು ಅಂತ ಅಂದಮೇಲೆ ಸುಖ ದುಃಖಗಳ ಹೊಡೆತ ಇರುವುದೇ, ಧರ್ಮಾಧರ್ಮಗಳ ಒಂದು ಉಪಚಯ ಇರುವುದೇ. ಅಲ್ಲಿಗೆ ಮುಂದಕ್ಕೆ ಹೋಯ್ತು ಜನ್ಮ ಎಷ್ಟೋ ಎಷ್ಟೋ ಎಷ್ಟೋ. ಅದರಿಂದ ಬಿಡುಗಡೆ ಬರಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆದರು. ಮತ್ತು ನಮಗಂತೂ ಸಮಾಧಾನಕ್ಕೇನಿದೆ, ಅದೇನಿದ್ರೂ ಶರೀರಕ್ಕಷ್ಟೇ ಹೊರತು ನನಗೆಲ್ಲ ಅಂತ ಸಮಾಧಾನ ಮಾಡೋದಕ್ಕೆ ಹೇಗೂ ನಮಗೆ ವೇದಾಂತ ಇದ್ದೇ ಇದೆ. ಏನು ರೀ ಶರೀರಕ್ಕೆ ಅಷ್ಟೆಲ್ಲ ಕಷ್ಟ ಆಗುವಾಗ ಅದು ಪೀಡಿಸ್ತೋ ಇಲ್ಲೋ, ಅದಕ್ಕಿಂತ ಇನ್ನೊಂದು ಜನ್ಮ ಅದೇನಂತೆ ಪರಮಾತ್ಮ ಹತ್ರ ಕೇಳ್ಕೊಂಡ್ಬಿಡೋದು, ಒಳ್ಳೆ ಜನ್ಮ ಕೊಟ್ಬಿಡಪ್ಪ ಅಂತ ಕೇಳ್ಬೋದು. ಇದೊಂದು ಭಾಳ ಜನಕ್ಕೆ ಅದೇ ನೀವು ಒಳ್ಳೇದು ಮಾಡಿದರೆ ಕೇಳೋ ಪ್ರಶ್ನೆ ಇಲ್ಲ, ಪರಮಾತ್ಮನೇ ಕೊಡ್ತಾನಲ್ಲ, ಅಲ್ಲಿ ಯಾಕೆ ಕೇಳಬೇಕು? ನೀನು ಮಾಡಿದ ಕರ್ಮಕ್ಕೆ ಪರಮಾತ್ಮ ಫಲ ಕೊಟ್ಟೆ ಕೊಡ್ತಾನೆ. ಅದರಲ್ಲಿ ಇಲ್ಲ ಅಂತ ಮಾಡೋದಕ್ಕೆ ಇಲ್ಲವೇ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ವೇದ. ಹಾಗೆ ಮಾಡಬೇಕಾದ್ದೇನೆಂದರೆ ಮುಂದಕ್ಕೆ ಒಳ್ಳೆ ಜನ್ಮ ಕೊಡುವಂತಲ್ಲ, ಜನ್ಮ ಬೇಡ ಅಂತ ಕೇಳಬೇಕು ನಾವು. ಆಗ ಪರಮಾತ್ಮ ಇಲ್ಲಿ ನಮಗೆ ಅದನ್ನು ಶರೀರದಲ್ಲಿ ತಡ್ಕೊಳ್ಳುವಂಥ ಶಕ್ತಿಯನ್ನು ಕೂಡ ಕೊಟ್ಟೇ ಕೊಡ್ತಾನೆ ಅಂದರೆ ಸಂದೇಹವೇ ಇಲ್ಲ. ಹಾಗೆ ಬದುಕಿದ್ರಲ್ಲ ಮಹಾತ್ಮರು ಕೂಡ. ಅದಕ್ಕೆ ನಮಗೆ ಪೂರಕವಾಗುವಂಥ ಮಾತು ಈ ಸರ್ವಕರ್ಮಾಣಿಯನ್ನು ವಿಭಾಗ ಮಾಡಿ ಹೇಳಿದಾಗ, ಇದು ಪ್ರಕರಣ ಗ್ರಂಥಗಳಲ್ಲಿ ಭಗವತ್ಪಾದರು ಹೇಳ್ತಾರೆ, ಬೇರೆ ಉಪನಿಷತ್ ಭಾಷೆಗಳು ಕೂಡ ಸಂದರ್ಭ ಬಂದಾಗಲೇ ಇದನ್ನು ಬಿಡಿಸಿ ಹೇಳ್ತಾರೆ. ಇದು ನಿತ್ಯ ಜೀವನಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ. ಇದೇನೋ ವೇದದಲ್ಲಿ ಹೇಳಿದ್ದು ನಮಗಲ್ಲ, ಉಪನಿಷತ್ತಿನ ಹೇಳಿದ್ದು ನಮಗಲ್ಲ ಅಂತ ಭಾವನೆಯಲ್ಲಿ ಹೋಗೋದು ಬೇಡ ಅನ್ನೋ ಒಂದು ಸ್ಪಷ್ಟ ಅಭಿಪ್ರಾಯದಿಂದ ಭಗವತ್ಪಾದರನ್ನು ಸ್ಪಷ್ಟೀಕರಣ ಕೊಟ್ಟೇ ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ಅಥೋ ಯಾನಿ ಅಪ್ರವೃತ್ತ ಫಲಾನಿ ಜ್ಞಾನೋತ್ಪತ್ತೇ ಪ್ರಾಕೃತಾನಿ ಜ್ಞಾನ ಸಹಭಾವೀನಿ ಚ ಅತೀತ ಅನೇಕ ಜನ್ಮ ಕೃತಾನಿ ಚ ತಾನೇವ ಸರ್ವಾಣಿ ಭಸ್ಮಸಾತ್ ಕುರುತೆ. ಆ ಸರ್ವಕರ್ಮಾಣಿ ಅಂದಕ್ಕೆ ಎಲ್ಲ ಕರ್ಮ ಅಂತ ವ್ಯವಹಾರ ಕರ್ಮವನ್ನು ಬಿಟ್ಬಿಡೋಣ, ಶಾಸ್ತ್ರವನ್ನು ಓದಿದವರಾದರೂ ಕೂಡ ಪ್ರಾರಬ್ಧ ಕರ್ಮವೂ ಕೂಡ ಭಸ್ಮವಾಗಿ ಬಿಡುತ್ತೆ ಅಂತ ಭಾವನೆಯನ್ನು ತಾಳಬಹುದು. ಇದು ಇನ್ನೊಂದು ಭಯಂಕರ. ಶಾಸ್ತ್ರ ಓದಿದ್ದೇವೆ ನಾವು, ಎಲ್ಲ ಕರ್ಮ ಅಂತ ಭಗವಂತ ಹೇಳಿದ್ದಾನಲ್ಲ, ಹಾಗೆ ಪ್ರಾರಬ್ಧ ಕರ್ಮವು ಕೂಡ ಹೋಗುತ್ತೆ ಅಂತ ಒಂದು ಅರ್ಥವನ್ನು ಮಾಡೋದಕ್ಕೆ ಸಾಧ್ಯವಿದೆ. ಹಾಗಾಗುವುದಿಲ್ಲ. ಇಲ್ಲಿ ಸರ್ವಕರ್ಮಾಣಿ ಅಂದರೆ ಎರಡೇ ಕರ್ಮಗಳು. ಪ್ರಾರಬ್ಧ ಕರ್ಮ ಅನುಭವಿಸಿಯೇ ಹೋಗಬೇಕು ಅಂತಲೇ ಅರ್ಥ ಇಲ್ಲಿ. ಇಲ್ಲಾಂದರೆ ಶ್ರುತ್ಯರ್ಥ ಹೋಗುತ್ತೆ. ಯಾಕಿಲ್ಲಿ ಅರ್ಥ ಮಾಡಬೇಕು ಅಂದರೆ ಸರ್ವಕರ್ಮಾಣಿಗೆ ಹಾಗೆ ಅರ್ಥ ಮಾಡಿದ ತಪ್ಪೇನಿಲ್ಲ. ಅದರಲ್ಲಿ ಪ್ರಾರಬ್ಧ ಯಾಕೆ ಸರ್ವ ಶಬ್ದ ಇದೆ, ಸರ್ವನಾಮ ಹೋಗಲಿ ಅಂತ ಸೇರಿಸ್ಬಿಡು. ಆದರೆ ಹಾಗೆ ಮಾಡಿ ಶ್ರುತ್ಯರ್ಥ ಹೋಗುತ್ತೆ. ಭಗವಂತ ಅದನ್ನು ಹೇಳೋದಕ್ಕೋಸ್ಕರ ಹೊರಟಿರೋದ್ರಿಂದ ಸರಿಯಾದ ಅರ್ಥ ಇದೆ ಅಂತ ಭಗವತ್ಪಾದ ತೀರ್ಮಾನ ಮಾಡಿಕೊಟ್ಟಿರೋದ್ರಿಂದ ಇದು ನಾವು ಅಲ್ಲಲ್ಲಿ ಗಮನಿಸಬೇಕಾದಂಥದ್ದು. ಶ್ರುತ್ಯರ್ಥವನ್ನು ಕಾಯೋದಕ್ಕೋಸ್ಕರ ಮಾಡಿದಂಥ ಭಾಷ್ಯ. ನಿನ್ನೆ ನಾನು ಪ್ರಾರ್ಥನೆಯಲ್ಲಿ ಹೇಳಿದ ಹಾಗೆ ಕಳಂಕ ಏನೊಂದು ವೇದಕ್ಕೆ ಅಂಟಿತ್ತೋ ಅದನ್ನು ದೂರ ಮಾಡಿದಂಥ ಮಹಾನುಭಾವರು ಭಗವತ್ಪಾದರು ಅಂತ ಪ್ರಾರ್ಥನೆಯಲ್ಲಿ ಹೇಳಿದ್ದನ್ನು ನಿನ್ನೆ ಹೇಳಿದ್ದೇನೆ. ಇನ್ನು ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇದೊಂದು ಮತ್ತೆ ಮುಖ್ಯವಾದ್ದು. ಶ್ರದ್ಧೆ ಇದ್ದವನೇ ಜ್ಞಾನವನ್ನು ಪಡ್ಕೊಳ್ತಾನೆ ಅಂತ ಸಾಮಾನ್ಯವಾದಂಥ ಅರ್ಥ. ಇಲ್ಲೂ ಭಗವತ್ಪಾದರು ಅದನ್ನು ಬಿಡಿಸಿದ್ದನ್ನು ಮನನ ಮಾಡುವಂಥದ್ದೇ ಇದು. ನಾನು ಅದನ್ನು ವಿಶೇಷವಾಗಿ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಶ್ರದ್ಧೆ ಇಲ್ಲದೆ ಹೋದರೆ ಭಗವಂತ ಅದನ್ನು ಹೇಳೋದಕ್ಕೆ ಬಿಡಲಿಲ್ಲ. ಅಜ್ಞಶ್ಚ ಶ್ರದ್ಧಾನಶ್ಚ ಅಂತ ಮತ್ತೆ ಅದನ್ನು ಹೇಳಿದ. ಅವ ಖಂಡಿತವಾಗಿಯೂ ನಷ್ಟವನ್ನೇ ಹೊಂತಾನೆ ಅಂದರೆ ಅವನು ಸತೇ ಹೋಗ್ತಾನೆ ಅಂತ ಅರ್ಥವೇ. ಹಾಗೆ ಬಂದುಬಿಡುತ್ತೆ. ಅಲ್ಲಿ ವಿನಶ್ಯತಿ ಅಂತ ಇದೆ, ಭಗವಂತನ ಮಾತನ್ನು ವಿನಶ್ಯತಿ ಅಂತ. ಭಗವತ್ಪಾದದನ್ನು ಪುರುಷಾರ್ಥಕ್ಕೆ ಯೋಗ್ಯನಾಗೋದಿಲ್ಲ ನಾವು ಮುಟ್ಟಾಳ ಸಂಶಯದಲ್ಲೇ ಇದ್ದರೆ ಅದನ್ನು ಭಗವಂತ ವಿನಶ್ಯತಿ ಅಂತ ಹೇಳಿದಲ್ಲ. ಪುರುಷಾರ್ಥಕ್ಕೆ ಯೋಗ್ಯವಾಗುವುದಿಲ್ಲ ಅಂದರೆ ಪ್ರಾಣಿ ಜನ್ಮಕ್ಕೂ ಯೋನಿ ಜನ್ಮಕ್ಕೂ ವ್ಯತ್ಯಾಸ ಇಲ್ಲ ಅಂತ ಆಯ್ತಲ್ಲ, ಅದನ್ನು ಭಗವಂತ ವಿನಶ್ಯತಿ ಅಂತ ಹೇಳಿದ ಅಂತ ಅಲ್ಲಿ ಭಾಷ್ಯ ಬರೆದಿದ್ದಾರೆ ನೋಡಿ. ಇದು ಭಾಷ್ಯ.
ಅಲ್ಲಿಗೆ 4ನೇ ಅಧ್ಯಾಯನ ಮುಕ್ತಾಯ ಮಾಡ್ತೇನೆ. ಇನ್ನು 5ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದ ಕೊನೆಯ ಶ್ಲೋಕವನ್ನು ಇಟ್ಕೊಳ್ಳೇಬೇಕು ನಾವು. ಹರಿಕಲ್ಲಿ ಅದನ್ನು ತೋರಿಸಿದೆ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ ಅಂತ ಒಂದು ಉಪದೇಶ. ಇದರ ಅರ್ಥ ನಾವು ತಿಳ್ಕೊಂಡಿದ್ದೇವೆ. ಭಾಷ್ಯಕಾರ ಮತ್ತು ಅಲ್ಲೇನು ಅದರ ಸ್ವಾರಸ್ಯವನ್ನು ಬಿಡಿಸಿದ್ದಾರೆ. ಅಲ್ಲಿ ನಮಗೆ ಅರ್ಥ ಆಗದಿರುವಂಥ ಅಂಶಗಳೇನು ಕಾಣೋದಿಲ್ಲ, ಅದಕ್ಕೋಸ್ಕರ ಅದನ್ನು ಬಿಟ್ಟೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಭಗವತ್ಪಾದರು ಅವತಾರಿಕೆಯನ್ನು ಬರೀತಾರೆ, ಪೀಠಿಕೆಯನ್ನು ಬರೀತಾರೆ 5ನೇ ಅಧ್ಯಾಯಕ್ಕೆ. ಇದು ಭಾಳ ಮಹತ್ವದ್ದು. ಇದನ್ನು ವಿಸ್ತಾರವಾಗಿ ನಿಜವಾಗಿ ಹೇಳಬೇಕು, ಆದರೆ ಸಮಯ ಇಲ್ಲದೇ ಇರೋದ್ರಿಂದ ನಾನು ಸೂಕ್ಷ್ಮವಾಗಿ ಅಷ್ಟೇ ಹೇಳ್ತೇನೆ. ಭಗವತ್ಪಾದರು ಹೇಳಿದ ಮೊದಲೊಂದು 2-3 ವಾಕ್ಯ ಓದಿ ನನ್ನ ಮನಸ್ಸಲ್ಲಿರೋ ತಾತ್ಪರ್ಯಾಂಶವನ್ನು ಹೇಳಿಬಿಡ್ತೇನೆ. ಭಗವತ್ಪಾದರು ಹೇಳ್ತಾರೆ ಇದಕ್ಕೆ ಶ್ಲೋಕಕ್ಕೆ ಅರ್ಥ 5ನೇ ಅಧ್ಯಾಯದ ಆರಂಭದ ಒಂದು ಸಂದರ್ಭದಲ್ಲಿ ಅಂತಂದರೆ, ಕರ್ಮಣ್ಯಕರ್ಮಯ ಪಶ್ಯೇರಿತ್ಯಾರಭ್ಯ ಸಯುಕ್ತ ಕೃಷ್ಣ ಕರ್ಮಕೃತ ಅಂತ ಹೇಳಿದ. ಜ್ಞಾನಾಗ್ನಿ ದಗ್ಧಕರ್ಮಾಣಂ ಅಂತ ಮತ್ತೆ ಹೇಳಿದ. ಶಾರೀರಂ ಕೇವಲಂ ಕರ್ಮ ಕುರುವನ್ನಂತ ಮತ್ತೆ ಹೇಳಿದ. ಎದೃಚ್ಛಾಲಾಭ ಸಂತುಷ್ಟ ಅಂತ ಇನ್ನೊಂದು ಹೇಳಿದ. ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಅಂತ ಮತ್ತೆ ಹೇಳಿದ. ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಅಂತ ಮತ್ತೆ ಹೇಳಿದ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತಂದ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಅಂತ ಹೇಳಿದ. ಯೋಗ ಸನ್ಯಸ್ತ ಕರ್ಮಾಣಂ ಅಂತ ಹೇಳಿದ. ಭಗವತ್ಪಾದರು ಹೇಳ್ತಾರೆ, ಎಲ್ಲ ಒಂದು ಉಲ್ಲೇಖವನ್ನು ಮಾಡಿ ನಮಗೆ ನೆನಪು ಮಾಡಿ, ಏತೈಹಿ ವಚನೈಹಿ ಸರ್ವಕರ್ಮ ಸನ್ಯಾಸಂ ಅವೋಚತು ಭಗವಾನ್. ನಾವು ತೀರ್ಮಾನ ಏನು ಮಾಡ್ಬೋದು? ಈಗ ಆ ಎಲ್ಲ ಶ್ಲೋಕಗಳನ್ನು ಶ್ಲೋಕದ ಕೆಳಗಡೆ ಹೇಳಿದ ಅರ್ಥವನ್ನು ಬಿಟ್ಟು ಅಂತ ನಾವು ಭಾವಿಸಬಾರದು. ಅದನ್ನು ನಾನು ಈಗ ಉಲ್ಲೇಖ ಮಾಡಬೇಕಾದಲ್ಲಿ ಆ ಅರ್ಥ ನಮಗೆ ಕೊಡುವಂತಹದ್ದು ಕೊನೆಗೂ ತಾತ್ಪರ್ಯ ಸಾರ ಏನು ಅಂದರೆ, ಈಗ ಹೇಳ್ತಾರೆ ಭಗವತ್ಪಾದರು, ಎಲ್ಲವೂ ಕೂಡ ಕರ್ಮ ಸನ್ಯಾಸವನ್ನು ಹೇಳ್ತಾ ಇದೆ. ಸರ್ವಕರ್ಮ ಸನ್ಯಾಸಂ ಅವೋಚತು ಭಗವಾನ್. ಈಗ ಈ ಎಲ್ಲ ಶ್ಲೋಕಗಳ ಅರ್ಥವನ್ನು ನಾವು ಮನಸ್ಸಿಟ್ಕೊಳ್ಬೇಕೀಗ. ಅದನ್ನು ಹೇಳಿದ ಮೇಲೆ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠ ಅಂತ ಈಗ ಈ ಕೊನೆಯ ಶ್ಲೋಕವನ್ನು ನಾನು ಅದಕ್ಕೋಸ್ಕರ ಇಟ್ಕೊಳ್ಬೇಕು ಅಂತ ಹೇಳಿದೆ. ಇತ್ಯನೇನ ವಚನೇನ ಯೋಗಂಚ ಕರ್ಮಾನುಷ್ಠಾನ ಲಕ್ಷಣಂ ಅನುತಿಷ್ಠ ಇತ್ಯುಕ್ತವಾನ್. ಖಂಡಿತವಾಗಿಯೂ ನಾನು ಹೇಳ್ತೇನೆ, ಮತ್ತೆ ಪೂರ್ವಗ್ರಹದಿಂದ ಅಲ್ಲ. ಈ ಉದ್ದೇಶದಿಂದಲೇ ನೀವು ಎಲ್ಲ ಲೈಬ್ರರಿಗಳು ಅಥವಾ ಎಲ್ಲೆಲ್ಲಿಂದ ಪುಸ್ತಕ ಪ್ರಕಾಶನ ಆಗಿದೆಯೋ ಇಲ್ಲ ಮ್ಯಾನ್ಸ್ಕ್ರಿಪ್ಟ್ನಲ್ಲಿದೆಯೋ ಅದನ್ನೆಲ್ಲ ಹುಡುಕಿ ಭಗವದ್ಗೀತೆಗೆ ಯಾರ್ಯಾರು ವ್ಯಾಖ್ಯಾನ ಬರೆದಿದ್ದಾರೋ ಎಲ್ಲ ವ್ಯಾಖ್ಯಾನ ಓದಿ. ಭಗವತ್ಪಾದರು ಬಿಟ್ಟರೆ ಇನ್ನು ಯಾರೂ ಈ ರೀತಿಯ ಒಂದು 5ನೇ ಅಧ್ಯಾಯದ ಆರಂಭಕ್ಕೆ ಬರೆದಿದ್ದು ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳೋದು ವಾಕ್ಯಗಳು ಬೇಡ, ಈ ಅಭಿಪ್ರಾಯ ಹಿಂದಿನ ಅಧ್ಯಾಯಕ್ಕೂ 5ನೇ ಅಧ್ಯಾಯಕ್ಕೂ ಆರಂಭ ಆದ್ದಕ್ಕೂ ಕೂಡ ಒಂದು ಅದ್ಭುತವಾದ ಸಮನ್ವಯವನ್ನು ಮಾಡಬೇಕಲ್ಲ, ಸಂಬಂಧವನ್ನು ಹೇಳಬೇಕಲ್ಲ. ಅದನ್ನು ಇಷ್ಟು ಸ್ಪಷ್ಟವಾಗಿ ಹೇಳಿದಂಥದ್ದು ಎಲ್ಲೂ ಕಾಣೋದಕ್ಕೆ ಸಾಧ್ಯವಿಲ್ಲ. ಹೇಗೆ ಹೇಳ್ತಿದ್ದಾರೆ ನೋಡಿ ಭಗವತ್ಪಾದರು. ಆ 4ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ನೆನಪು ಮಾಡಿ ಕೊನೆಯ ವಚನ ನೀನು ಯೋಗವನ್ನು ಆಶ್ರಯಿಸು ಅಂತ ಹೇಳಿಬಿಟ್ಟ. ಮೊದಲು ಕರ್ಮ ಸನ್ಯಾಸವನ್ನು ಹೇಳಿದ ಅನ್ನೋದನ್ನು ಹೇಳ್ತಾರೆ ಭಗವತ್ಪಾದರು. ನಾವೀಗ ಅದನ್ನು ಗ್ರಹಿಸಿಕೊಳ್ಬೇಕೀಗ. ಅಧ್ಯಾಯದ ಕೊನೆಗೆ ಹೇಳಿದ ನೀನು ಯೋಗವನ್ನು ಆಶ್ರಯಿಸು. ಅದಕ್ಕೆ ಆ ವಾಕ್ಯವನ್ನೇ ಹೇಳಿದ ಈಗ ಭಗವತ್ಪಾದರು. ಅನುತಿಷ್ಠ ಇತ್ಯುಕ್ತವಾನ್ ಕರ್ಮಾನುಷ್ಠಾನ ಲಕ್ಷಣ. ಆ ಯೋಗ ಯಾವುದು ಅಂದರೆ ಕರ್ಮದ ಅನುಷ್ಠಾನವನ್ನು ಮಾಡುವಂಥದ್ದು. ಇದು ಮೊದಲು ಹೇಳಿದ ಹಾಗೆ ಜ್ಞಾನದ್ದೆಲ್ಲ ಹೇಳಿ ನಿನಗೆ ಕರ್ಮದಲ್ಲೇ ಅಧಿಕಾರ ಅಂತ 2ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಹಾಗೆ ಇದಾಯ್ತು ಈಗ. ಅದಕ್ಕೆ ಭಗವತ್ಪಾದ ಹೇಳ್ತಾರೆ, ತಯೋ ಉಭಯೋಶ್ಚ ಕರ್ಮಾನುಷ್ಠಾನ ಕರ್ಮ ಸನ್ಯಾಸಯೋ. ಒಂದು ಕಡೆಯಿಂದ ಕರ್ಮ ಸನ್ಯಾಸ, ಇನ್ನೊಂದು ಕಡೆಯಿಂದ ಕರ್ಮ ಯೋಗ. ಇದು ಏನಾಯಿತು ಅಂದರೆ, ಒಬ್ಬ ವ್ಯಕ್ತಿ, ಇದು ಭಗವತ್ಪಾದರೆ ಕೊಟ್ಟ ಉದಾಹರಣೆ. ಈ ಉದಾಹರಣೆಗೆ ನಮ್ಮ ಸುಬ್ರಹ್ಮಣ್ಯನವರು ಎಂಥ ವೈಜ್ಞಾನಿಕವಾದ ಉದಾಹರಣೆ ಅಂತ ಮತ್ತೆ ಹೇಳ್ತಾರಂತ. ಇದನ್ನು ಈ ಸ್ಥಿತಿಗತಿವಾದ ಅಂತ ಉದಾಹರಣೆ ಕೊಟ್ಟಿದ್ದಾರಲ್ಲ ಇಲ್ಲಿಗ, ಎಂಥ ವೈಜ್ಞಾನಿಕವಾದ ಉದಾಹರಣೆ ಇದು ಅಂತ. ಇದನ್ನು ನಾವು ಬೇರೆ ಕಡೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ
ಭಗವತ್ಪಾದರು ಹೇಳ್ತಾರೆ ಇಲ್ಲಿ ಸ್ಥಿತಿಗತಿವತ್ ಅಂತ. ಇದು ಹೇಗಾಯಿತು ಭಗವಂತನ ಉಪದೇಶ ಅಂದರೆ ಇದಕ್ಕಿಂತ ಮನಸ್ಸಿಗೆ ಅರ್ಥ ಆಗೋ ಹೇಳೋದು ಹೇಗೆ? ಒಬ್ಬ ನಿಲ್ಲಬೇಕು, ಹೋಗಬೇಕು, ಎರಡೂ ಒಬ್ಬನಿಗೆ ಒಂದೇ ಕಾಲಕ್ಕೆ ಹೇಳಿದ್ವಿ ಅಂದರೆ ಏನು ಮಾಡಬೇಕು? ಮೇಲೆ ಏನಾದ್ರು ಫ್ಯಾನ್ ತಿರುಗ್ತಾ ಇದ್ರೆ, ಹಗ್ಗ ಇದ್ದರೆ ಹಾಕ್ಕೊಳ್ಬೇಕಷ್ಟು. ನಿಲ್ಲು, ಹೋಗು. ಅಲ್ಲ, ನಿಂತ ಮೇಲೆ ಹೋಗೋದು ಮಾಡ್ತೇನೆ ನಾನು. ಈಗ ನಾನು ಏನು ಮಾಡಬೇಕು? ಇಲ್ಲ, ನೀನು ನಿಂತಿರುವಾಗಲೇ ಹೋಗಬೇಕು. ಹಾಗಾಯಿತು ಅಂತಾರೆ ಭಗವಂತ. ಸ್ಥಿತಿಗತಿವತ್ತು ಅಂತ. ಸ್ಥಿತಿಯನ್ನು ನಿಂತಿರೋದು, ಗತಿಯನ್ನು ಹೋಗೋದು, ಎರಡು ಏಕಕಾಲಕ್ಕಾಗೋದು ಹೇಗಿದು? ಈಗ ಭಗವಂತನ ಉಪದೇಶ ಆಗಾಯ್ತು. ಈಗ ಸರ್ವಕರ್ಮ ಸನ್ಯಾಸ ಮಾಡು, ಯೋಗವನ್ನು, ಕರ್ಮಯೋಗವನ್ನು ಆಶ್ರಯಿಸು ಅಂತ 4ನೇ ಅಧ್ಯಾಯದಲ್ಲಿ. ಯಾಕೆ ಇದನ್ನು ಎತ್ತಿದ್ರು ಭಗವತ್ಪಾದರು? ಎರಡು ಕಾರಣಕ್ಕೆ. ಒಂದು, ನಮಗೆ ಆ ಸಂದೇಹ 4ನೇ ಅಧ್ಯಾಯದ ಸರ್ವಾತ್ಮನ ಉಳಿಬಾರದು. ಎರಡನೇದು, ಇಲ್ಲಿಗ 5ನೇ ಅಧ್ಯಾಯದ ಆರಂಭದಕ್ಕೆ ಏನು ಇದು ಅರ್ಜುನ ಪ್ರಶ್ನೆಯನ್ನು ಎತ್ತಾನೆ ಮತ್ತು ಭಗವಂತ ಉತ್ತರ ಕೊಡ್ತಾನೆ, ಅದು ಅತ್ಯಂತ ಸ್ಪಷ್ಟವಾಗಬೇಕು ನಮಗೆ. ಅಲ್ಲಿ ಮತ್ತೆ ಗೋಚರ ಆಗಬಾರ್ದು. ಯಾಕಂದರೆ ಅತ್ಯಂತ ಮುಖ್ಯವಾದ ಅಧ್ಯಾಯ ಈಗ ಮತ್ತೆ ಮುಂದೀಗ ಅದಕ್ಕೆ ಅನುಗುಣವಾಗಿ ಈ ಒಂದು ಅವತಾರಿಕೆಯನ್ನು ಕೊಡ್ತಾ ಇದ್ದಾರಲ್ಲ. ತಯೋ ಉಭಯೋಶ್ಚ ಕರ್ಮಾನುಷ್ಠಾನ ಕರ್ಮ ಸನ್ಯಾಸಯೋ ಸ್ಥಿತಿಗತಿವತ್ ಪರಸ್ಪರ ವಿರೋಧಾತ್ ಏಕೇನ ಸಹ ಕರ್ತುಂ ಅಶಕ್ಯತ್ವಾತ್. ಒಬ್ಬ ವ್ಯಕ್ತಿ ಎರಡನ್ನು ಏಕಕಾಲಕ್ಕೆ ಅದನ್ನು ಮಾಡುವಂದ್ರೆ ಹ್ಯಾಂಗಾರು ಮಾಡೋದಕ್ಕೆ ಸಾಧ್ಯ? ಸುತರಾಂ ಸಾಧ್ಯವಿಲ್ಲ. ಹಾಗಾಗಿ ಕಾಲಭೇದೇನ ಚ ಅನುಷ್ಠಾನ ವಿಧಾನ ಅಭಾವಾತ್. ಹೋಗಲಿ, 12:35 ನೀವು ನಿಂತುಬಿಡಿ, ಹಾಂ ಸರಿ, 12:45 ಹೊರಟ್ಬಿಡಿ ಅಂತಂದರೆ ಏನು ಪರವಾಗಿಲ್ಲ, ಅಷ್ಟೊತ್ತು ನಿಂತಿರ್ತೇವೆ, ಹೊರಟೋಗ್ತೇವೆ. ಇಲ್ಲ, 12:35 ನೀವು ನಿಂತಿರಿ, 12:35 ನೀವು ಹೊರಡಬೇಕು ಅಂತಂದರೆ ಅಷ್ಟು ಹೇಳಿಬಿಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಒಂದು ಸರಿ ನಿಂತು ಹೊರಟ್ರಾಯ್ತೇನೋ ಅಂತ ಅನ್ಬೋದು. ನಿಂತಾಗಲೇ ಹೊರಡಬೇಕು ಅಂತ ಹೇಳಿದ್ರೆ, ನಿಂತಿರುವಂತೆ ಹೊರಡಬೇಕು ಅಂತಂದರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಅಭಿಪ್ರಾಯದಲ್ಲಿ ಭಗವತ್ಪಾದರು ಹೇಳುತ್ತಾರೆ, ಕಾಲಭೇದೇನ ಚ ಅನುಷ್ಠಾನ ವಿಧಾನ. ವೇದದಲ್ಲಿ ಏನಾದ್ರು ಆ ಥರ ಹೇಳಿದೆಯಾ? ಅಥವಾ ಈಗ ಭಗವಂತ ಆದರೂ ಹೇಳಿದ್ನ, ನೀನು ಕರ್ಮ ಸನ್ಯಾಸವನ್ನು ಹೀಗೆ ಇಷ್ಟು ವರ್ಷದ ಕಾಲ ಮಾಡು, ಅಥವಾ ಇಷ್ಟು ವರ್ಷದ ಬಳಿಕ ಮಾಡು, ಅಲ್ಲಿವರೆ ಕರ್ಮಯೋಗವನ್ನು ಮಾಡು ಇತ್ಯಾದಿಗಳೇನಾದ್ರು ಹೇಳಿದ್ನ? ಏನೂ ಇಲ್ಲ. ಕಾಲಭೇದದ ವಿಚಾರ ಹೇಳಲೇ ಇಲ್ಲ. ಇದೆಲ್ಲ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ, ಆ ಉಪದೇಶವನ್ನು ಮನಸ್ಸಿಗೆ ತಂದುಕೊಳ್ತಾ ಇದ್ದಾನೆ. ಕೃಷ್ಣ ಹೇಳಿದ್ದನ್ನು ಅಭಾವಾತ್ ಅರ್ಥಾತ್ ಏತಯೋ ಅನ್ಯತರ ಕರ್ತವ್ಯತಾ ಪ್ರಾಪ್ತವು. ಏನಾಯಿತು ಅರ್ಜುನ ಮನಸ್ಸಿಗೆ ಬಂದಿರೋ ತಾತ್ಪರ್ಯ ಅಂದರೆ, ಕರ್ಮ ಸನ್ಯಾಸವನ್ನು ಮಾಡಬೇಕಾದ್ದು ಯಾರೋ, ಕರ್ಮಯೋಗವನ್ನು ಆಶ್ರಯಿಸಬೇಕಾದ್ದು ಇನ್ಯಾರೋ. ಇಷ್ಟೇ ಅರ್ಥ ಮಾಡಬೇಕಾಯ್ತು. ಈಗ ಬೇರೆ ದಾರಿ ಇಲ್ಲ ಅಂತ ಅರ್ಜುನ ಮನಸ್ಸಿಗೆ ತಂದನಂತೆ. ಹಾಗೆ ತಂದುಕೊಂಡು ಯತ್ ಪ್ರಶಸ್ಯ ತರಂ ಏತಯೋ, ಈ ಕರ್ಮ ಸನ್ಯಾಸವೋ ಅಥವಾ ಕರ್ಮ ಯೋಗ ಅನುಷ್ಠಾನವೋ, ಯಾವುದಿದರಲ್ಲಿ ಎರಡರಲ್ಲಿ ಶ್ರೇಷ್ಠವಾದ್ದು? ಕರ್ಮಾನುಷ್ಠಾನ ಕರ್ಮ ಸನ್ಯಾಸಯೋ ತತ್ ಕರ್ತವ್ಯಂ ನ ಇತರತ್ ಇತ್ಯೇವಂ ಮನ್ಯಮಾನ. ಒಳ್ಳೆಯದು, ಅದು ಉತ್ತಮವಾದ ತಾನೇ ನಾವು ಸ್ವೀಕಾರ ಮಾಡಬೇಕಾದ್ದು. ಹಾಗಾಗಿ ಈಗ ಕೃಷ್ಣ ನೀನು ಕರ್ಮ ಸನ್ಯಾಸವನ್ನು ಹೇಳಿಬಿಟ್ಟು 4ನೇ ಅಧ್ಯಾಯದಲ್ಲಿ ಕೊನೆಗೆ ಕರ್ಮ ಯೋಗವನ್ನು ಆಶ್ರಯಿಸುವಂಥ ಒಂದೇ ಏಟಿಗೆ ಕೊನೆಯ ಉಪದೇಶ ಎತ್ತಿ ಹಾಕೇ ಬಿಟ್ಟು, ಈಗ ಇದರಲ್ಲಿ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತೇಳಿ ನಾನು ಖಂಡಿತ ಆಶ್ರಯಿಸ್ತೇನೆ ಅಂತ ಹೇಳಿದಾಗೆ ಅದಕ್ಕಾಗಿ ಕೇಳಿದಂತೆ ಅರ್ಜುನ ಮುಂದಿನ ಆ ಒಂದು ಶ್ಲೋಕದ ವಿಷಯವನ್ನು ಭಗವತ್ಪಾದರು ಹೀಗೆ ಇಲ್ಲಿ ವಿಚಾರ ಮಾಡಿ ನಮಗೆ ಎತ್ತಿ ಕೊಡ್ತಾರೆ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಅಂದ ಅರ್ಜುನ. ಆ ಶ್ಲೋಕವು ಎಷ್ಟು ರಮಣೀಯವಾಗಿದೆ ಅಂತ. ಆದರೆ ಅದರಲ್ಲಿ ಇಷ್ಟೊಂದು ಅರ್ಥ ಸೇರಿಕೊಂಡಿದೆ ಅಂತ ಗೊತ್ತಾಗೋದು ಭಾಷೆ ನೋಡಿದಾಗಲೇ ನಮಗೆ. ಇದು ಅತ್ಯಂತ ಅವಶ್ಯಕ ನಮಗೆ ನಿತ್ಯ ಜೀವನಕ್ಕೆ. ಎಲ್ಲೆಲ್ಲಿ ನಮಗೆ ಸಂದೇಹ ಬರುತ್ತೋ ಅಲ್ಲಿ ಭಗವತ್ಪಾದರು ನಾನು ನಿನ್ನೆ ಹೇಳಿದಂತೆ ಕಿಂಚಿತ್ತು ಆ ಕಡೆ ಈ ಕಡೆ ಅದರಲ್ಲಿ ಯೋಚನೆ ಮಾಡೋದಿಲ್ಲ, ಇಲ್ಲಿ ವಿಸ್ತಾರ ಆಗುತ್ತೋ ಹಾಗೆ ಅಂತ. ಸಾಕಷ್ಟು ವಿಸ್ತಾರ ಮಾಡದೆ ಸಂಕ್ಷಿಪ್ತವಾಗಿ ಹೇಳಬೇಕಾದ್ದನ್ನು ಎಷ್ಟು ಸಾಧ್ಯವೋ ಅಷ್ಟು ಹಾಗೆ ಹೇಳ್ಕೊಂಡು ಬರ್ತಾರೆ. ಕೆಲವೊಂದು ಕಡೆ ಇನ್ನೂ ಚೆನ್ನಾಗಿ ವಿಮರ್ಶೆ ಮಾಡಿದರೆ ಇದು ಗಟ್ಟಿ ಕೂತ್ಕೊಳ್ಳೋದು ಅನ್ನೋಲ್ಲಿ ಮಾತ್ರ ಸಾಕಷ್ಟು ವಿಮರ್ಶೆ ಮಾಡ್ತಾರೆ. ಈಗ ಅಂಥ ಒಂದು ಘಟ್ಟ ಇದು. ಯಾಕೆ ಮಧ್ಯಾಹ್ನ ಮುಂದಕ್ಕೆ ಹೇಳ್ತಾರೆ ಭಗವತ್ಪಾದರು, ನನುಚ ಆತ್ಮವಿಧ ಜ್ಞಾನಯೋಗೇನ ನಿಷ್ಠಾಂ ಪ್ರತಿಪಿಪಾದಯಿಷನ್ ಪೂರ್ವೋದಾಹೃತೈ ವಚನೈ ಭಗವಾನ್ ಸರ್ವಕರ್ಮ ಸನ್ಯಾಸಂ ಅವೋಚತು ಅಂತ ತಗೊಳ್ತಾರೆ. ಪರಮಾತ್ಮನ ಉಪದೇಶದಲ್ಲಿ ಹೀಗೆ ನಾವು ಹಿಂದೆ ಆ ಮನಸ್ಸಿಗೆ ತೊಗೊಂಡಿದ್ದ ಉಪದೇಶವನ್ನು ಈಗ 4ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ.
ಆದ್ದರಿಂದ ನಮಗೆ ಸಂದೇಹ ಅಷ್ಟೇ ಅಲ್ಲ, ಇದು ಸಂದೇಹ ಈಗ ಭಗವತ್ಪಾದರು ಹೇಳಿದ್ದು ಅರ್ಜುನಿಗೆ ಬಂದ ಸಂದೇಹ ಅಂತ. ಕೆಲವರು ಏನು ಮಾಡಿದರು, ಈ ಸಂದೇಹದಲ್ಲೇ ವಿಚಾರವನ್ನು ಮಾಡೋದಕ್ಕೆ ಶುರು ಮಾಡಿದರು. ಹಾಗ ಸಂದೇಹ ಹೀಗ ಅಂತ ಇದೊಂದು ಭಾಗ. ಇನ್ನು ಕೆಲವರು ಅಲ್ಲ ಹೀಗೆ ನಿರ್ಣಯ ಅಂತ ಬರದೇ ಬಿಟ್ಟರು. ಭಗವತ್ಪಾದರೆಲ್ಲವನ್ನು ಇಟ್ಟುಕೊಂಡು ವಿಮರ್ಶೆ ಮಾಡುತ್ತಾರೆ. ಹಾಗಾಗಿ ಈ ಒಂದು ಭಾಗ ಅತಿ ದೀರ್ಘವಾಗಿದೆ. ಈ ಅವತಾರಕ್ಕೆ ಅಥವಾ ಈ ಪೀಠಿಗೆ ಇದು ಅತ್ಯಂತ ಸಂಕ್ಷಿಪ್ತವಾಗಿಲ್ಲ ಮತ್ತು ಸಾಕಷ್ಟು ಸೂಕ್ಷ್ಮ ವಿಚಾರಗಳಿಲ್ಲಿವೆ. ನಾನು ಶೃಂಗೇರಿಗೆ ಜಗದ್ಗುರುಗಳ ದರ್ಶನಕ್ಕೆ ಹೋಗಿದ್ದಾಗ ಭಾಗ್ಯವಶಾತ್ ಆ ದಿನ ನಾನು ಪಾಠಕ್ಕೆ ಬರ್ತೇನೆ. ಜಗದ್ಗುರುಗಳು ಪಾಠ ಮಾಡ್ತಾಯಿದ್ರು. ಆವಾಗ ನಾನು ಪಾಠಕ್ಕೆ ಬರ್ತೇನೆ, ಕೂತ್ಕೊಳ್ಳೋದಕ್ಕೆ ಅವಕಾಶ ಇದ್ದರೆ ಅಪ್ಪಣೆ ಆದರೆ ಕೂತ್ಕೊಳ್ತೇನೆ ಅಂತ. ಏನೋ ಆ ದಿವಸ ನನಗೊಂದು ಆಯಿತು ಬನ್ನಿ ಅಂತ ಕರೆದ್ರು. ಹೋಗಿ ಕೂತ್ಕೊಂಡಿದ್ದೆ. ಆ ದಿವಸ ಇದೇ ವಿಷಯ ಇತ್ತು, ಸನ್ಯಾಸ. ಇಲ್ಲಿ ಅರ್ಜುನನ ಈ ಪ್ರಶ್ನೆಗೆ, ಮುಂದಿನ ಪ್ರಶ್ನೆಗೆ ಭಗವತ್ಪಾದ ಬರೆದಿದ್ದು. ನಾರಾಯಣ ಭಟ್ರು ಪಕ್ಕದಲ್ಲಿ ಕೂತ್ಕೊಂಡಿದ್ದರು. ಆ ಆನಂದಗಿರಿ ವ್ಯಾಖ್ಯಾನ ಇಟ್ಟುಕೊಂಡು ಜಗದ್ಗುರುಗಳು ತುಂಬ ಚೆನ್ನಾಗಿ ಅದನ್ನು ಬಿಡಿಸಿ ಹೇಳಿದ್ರು. ಆವಾಗ ಈ ಸನ್ಯಾಸ ಯೋಗ ಮತ್ತು ಸನ್ಯಾಸದ ಸರ್ವಕರ್ಮ ಸನ್ಯಾಸ ಇದರಲ್ಲಿ ಯಾಕಾಗಿ ಆದರೂ ಅರ್ಜುನನಿಗೆ ಸಂದೇಹ ಬಂತು ಅಂತ ಭಗವತ್ಪಾದರ ಅಭಿಪ್ರಾಯ. ಅಷ್ಟು ಮಾತ್ರ ಅಲ್ಲ, ಮುಂದಿನ ಉತ್ತರವನ್ನು ಇಟ್ಟುಕೊಂಡು ಈ ಪೂರ್ವ ಪಕ್ಷಗಳಿಗೆಲ್ಲ ಭಗವತ್ಪಾದರ ಸಮಾಧಾನ ಹೇಳಿದ್ದು ಹೇಗೆ ಅದನ್ನು ಅವರದ್ದೇ ಆದ ಶೈಲಿಯಲ್ಲಿ ಭಾಳ ಚೆನ್ನಾಗಿ ಹೇಳಿದರು. ಆವಾಗಲೇ ನಮಗೆ ಗೊತ್ತಾದ್ದು, ಓಹೋ ಇಷ್ಟೊಂದು ವಿಚಾರ ಇಲ್ಲಿದೆ ಅಲ್ವೇ ಅಂತ. ಪಾಠ ಮಾಡೋದು ಮನಸ್ಸಿಗೆ ಬರಲೇ ಇಲ್ಲ. ಕೃಷ್ಣ ಹೆಸರು ಹೇಳಿರ್ಬೋದು, ಗೊತ್ತಿಲ್ಲ, ಯಾಕಂದರೆ ಆವಾಗ ಅದನ್ನು ಗಮನ ಕೊಡಲೇ ಇಲ್ಲ. ಆವಾಗ ಶ್ರವಣ ಮಾತ್ರ ಮಾಡಿದ್ದಾಗಿತ್ತು. ಯಾವ ಜಗದ್ಗುರುಗಳು ಅದನ್ನು ಬಿಡಿಸಿ ಹೇಳೋದಕ್ಕೆ ಹೊರಟರೋ ಆವಾಗ ಅದರ ಮಹತ್ವ ಗೊತ್ತಾಯಿತು. ಹಾಗೆ ಈಗ ನಾನು ಅದನ್ನು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ, ಸಾಕಷ್ಟು ಸಮಯ ಬೇಕಾಗುತ್ತೆ ಅದಕ್ಕೆ. ಅದಕ್ಕೋಸ್ಕರ ಇಲ್ಲಿ ಬಹಳ ಮಹತ್ವ ಇದೆ ಅನ್ನೋದು ಮಾತ್ರ ನಾನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅದು ಭಾಷ್ಯಕಾರರು ನಮಗೆ ಯಾವುದೇ ಗೋಜಲು ಆಗದಂತೆ ಅತಿ ಸರಳವಾದ ವಾಕ್ಯಗಳಿಂದ ತಿಳಿಸಿದ್ದಾರೆ. ಆದರೂ ಈ ಶಬ್ದಗಳಿದೆಯಲ್ಲ, ಸನ್ಯಾಸ, ಕರ್ಮ ಸನ್ಯಾಸ, ಕರ್ಮಯೋಗ, ಇದು ಸ್ವಲ್ಪ ಮತ್ತೆ ನಿರ್ಣಯ ಮಾಡಿಕೊಂಡೇ ಬಿಡಿಸ್ಕೊಂಡು ಹೋಗೋದಕ್ಕೆ ನಮಗೆ ಇಕ್ಕಟ್ಟಾಗುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಭಾಷ್ಯಕಾರರು ಇಲ್ಲಿ ಬಹಳ ಯೋಚನೆ ಮಾಡಿ ಅನುಗ್ರಹವನ್ನು ಶಬ್ದಗಳ ಅನುಗ್ರಹವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಎದ್ದು ಕಾಣುತ್ತೆ. ಅದನ್ನು ಆನಂದಗಿರಿ ಸ್ವಾಮಿಗಳು ಬಹಳ ಚೆನ್ನಾಗಿ ವ್ಯಾಖ್ಯಾನದಲ್ಲಿ ಎತ್ತಿ ಹಾಕಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಗುರುಗಳು ಆನಂದಗಿರಿ ವ್ಯಾಖ್ಯಾನವನ್ನು ಇಟ್ಟುಕೊಂಡೇ ಭಾಳ ಚೆನ್ನಾಗಿ ಅದನ್ನು ಹೇಳಿದರು. ನಾವು ಕೂಡ ಹಾಗೆ ಆನಂದಗಿರಿ ವ್ಯಾಖ್ಯಾನ ಇಲ್ಲಿ ಏನು ಹೇಳಿದ್ದಾರೆ ಅಂತಲೂ ಕೂಡ ಸ್ವಲ್ಪ ಜೋಡಿಸಿಕೊಂಡ್ರೆ ಆಗ ಭಾಷ್ಯಕಾರರ ಅಭಿಪ್ರಾಯ ಇನ್ನೂ ಅತ್ಯಂತ ಸ್ಪಷ್ಟವಾಗಿ ನಮಗಾಗೋದಕ್ಕೆ ಸಾಧ್ಯವಿದೆ. ಇದು ಪೀಠಿಕೆಯ ಬಗ್ಗೆ 6ನೇ ಶ್ಲೋಕದಲ್ಲಿ ಭಾಷ್ಯ ಏನಿದೆ ನೋಡಿ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ ಅಂತ ಶ್ಲೋಕ. ಭಗವತ್ಪಾದರು ಸನ್ಯಾಸಸ್ತು ಪಾರಮಾರ್ಥಿಕ ಶಬ್ದ ಈಗ ಭಾಷ್ಯದ್ದು ಗಮನಿಸಬೇಕು. ಹೇ ಮಹಾಬಾಹು ದುಃಖಂ ಆಪ್ತಂ ಪ್ರಾಪ್ತಂ, ಪಾರಮಾರ್ಥಿಕವಾದಂತಹ ಸನ್ಯಾಸ ಅನ್ನೋದೇನಿದೆ ಇದನ್ನು ನಾವು ಹೊಂದೋದು ಬಹಳ ಕಷ್ಟದ ಕೆಲಸ, ಆಯಾಸದ ಕೆಲಸ ಇದು ಅಂತ ಹೇಳ್ತಾ, ಯಾವಾಗ ಅಂದರೆ ಅಯೋಗತಃ ಯೋಗೇನ ವಿನ, ಯೋಗದ ಅವಶ್ಯಕತೆ ಇಲ್ಲ ಜ್ಞಾನಕ್ಕೆ ಅಂತ ಈಗ ಇಲ್ಲಿ ಹೇಳ್ತಿದ್ದಾರೆ, ಭಾಷ್ಯಕಾರರು ಹೇಳ್ತಿದ್ದಾರೆ. ಮೇಲೆ ಮೂಲದಲ್ಲಿಯೂ ಹಾಗೇ ಇದೆ. ಅಯೋಗತಃ ಯೋಗೇನ ವಿನ ಈ ಪಾರಮಾರ್ಥಿಕವಾದ ಸನ್ಯಾಸ ಅನ್ನೋದು ಅತ್ಯಂತ ಕಷ್ಟ ಅಂತ ಅಭಿಪ್ರಾಯ. ಯೋಗಯುಕ್ತ ವೈದಿಕೇನ ಕರ್ಮಯೋಗೇನ ಈಶ್ವರ ಸಮರ್ಪಿತ ರೂಪೇಣ ಫಲ ನಿರಪೇಕ್ಷೇಣ ಯುಕ್ತ ಮುನಿ ಮದನಾತ್ ಈಶ್ವರ ಸ್ವರೂಪಸ್ಯ ಮುನಿ. ಈಗ ನೋಡಿ, ಯೋಗ ಶಬ್ದಕ್ಕೆ ಏನು ಅರ್ಥವನ್ನು ಹೇಳಿದ್ದಾರೆ ಅಂತ ನಾವು ಇವಾಗ ನೋಡಿದರೆ ಎಲ್ಲಿ ತಪ್ತೇವೆ, ಎಲ್ಲಿ ವ್ಯತ್ಯಾಸವಾಗುತ್ತೆ ಅಂತ ಗೊತ್ತಾಗುತ್ತೆ. ಮೇಲಿಂದ ಮೇಲೆ ಯೋಗ ಶಬ್ದ ನೋಡಿದರೆ ಇಲ್ಲಿ ಯಾವ ಯೋಗವನ್ನು ಹೇಳಿದ್ದಾರೆ, ಸಾಮಾನ್ಯವಾಗಿ ಯೋಗ ಅಂತ ಯೋಗಶಾಸ್ತ್ರಕಾರ ಏನು ಹೇಳ್ತಾರೋ, ವಿಶೇಷವಾಗಿ ಪತಂಜಲಿ ಮಹರ್ಷಿಗಳು ಮತ್ತು ಅದನ್ನು ಅನುಸರಿಸುವಂಥ ಎಲ್ಲ ಗ್ರಂಥಗಳು, ಆ ಯೋಗವೇ ನಮ್ಮ ಮನಸ್ಸಲ್ಲಿ ಬರೋದು. ಅದನ್ನು ಇಟ್ಕೊಂಡು ಇಲ್ಲಿ ನಾವು ಯೋಗ ರಹಿತನಾಗಿ ಬಿಟ್ಟರೆ ಅಂದಾಗ ಅದೇ ಅರ್ಥವನ್ನು ಇಟ್ಕೊಂಡ್ರೂ ಒದ್ದಾಡುವ ಪ್ರಸಂಗವೇ ಬರೋದು. ಅಂದರೆ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಪ್ರಸಂಗ ಹಾಗಲ್ಲ, ಇಲ್ಲಿ ಕರ್ಮಯೋಗವೇ ಬಂದಿದಷ್ಟೇ ಹೊರತು ಪತಂಜಲಿ ಯೋಗ ಇನ್ನು 6ನೇ ಅಧ್ಯಾಯದಲ್ಲಿ ಬರಬೇಕು. ಇಲ್ಲಿ ಅದರ ಪ್ರಸಂಗ ಇಲ್ಲವೇ ಇಲ್ಲ. ಈಗ ಇಲ್ಲಿ ಕರ್ಮಯೋಗದ್ದೇ ಪ್ರಸಂಗ ಆದ್ದರಿಂದ ಇಲ್ಲಿ ಯೋಗ ಶಬ್ದಕ್ಕೆ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ಈಶ್ವರ ಸಮರ್ಪಿತ ರೂಪೇಣ ಫಲ ನಿರಪೇಕ್ಷೇಣ ಯುಕ್ತ, ಇದೇ ಯೋಗ.
ಈ ಯೋಗ ಇಲ್ಲದೆ ಹೋದರೆ ಒಬ್ಬ ಸನ್ಯಾಸಿಯಾಗುವವನಿಗೆ, ಪಾರಮಾರ್ಥಿಕವಾದ ಸನ್ಯಾಸವನ್ನು ತಗೊಳ್ಳುವವನಿಗೆ, ಮುನಿ ಮದನಾತ್ ಈಶ್ವರ ಸ್ವರೂಪಸ್ಯ ಮುನಿ ಬ್ರಹ್ಮ ಪರಮಾತ್ಮಜ್ಞಾನ ನಿಷ್ಠಾ ಲಕ್ಷಣತ್ವಾತ್ ಪ್ರಕೃತಃ ಸನ್ಯಾಸ ಬ್ರಹ್ಮ ಉಚ್ಯತೆ. ಇಲ್ಲಿ ಬ್ರಹ್ಮ ನ ಅಚಿರೇಣ ಅಧಿಗಚ್ಚತಿ ಅಂತ. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ವೇದ ಆಗಲಿ, ಬ್ರಹ್ಮಕ್ಕೆ ವೇದ ಅಂತ ಅರ್ಥ ಇದೆ, ಅಥವಾ ಪರಬ್ರಹ್ಮ ಅಂತ ಇದೆ, ಚತುರ್ಮುಖ ಬ್ರಹ್ಮನಿಗೂ ಬ್ರಹ್ಮ ಅಂತ ಇದೆ. ಈ ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಇಲ್ಲಿ ಯಾವುದು ಬ್ರಹ್ಮ ಶಬ್ದಕ್ಕೆ ಅರ್ಥ ಅಂದರೆ ಸನ್ಯಾಸಿ ಅಂತ ಅರ್ಥ, ಸನ್ಯಾಸ ಅಂತ ಅರ್ಥ. ಇದನ್ನು ಈ ಸನ್ಯಾಸವನ್ನು ಸನ್ಯಾಸ ಬ್ರಹ್ಮ ಉಚ್ಯತೆ. ಯಾಕೆ ಅಂದರೆ ನ್ಯಾಸ ಇತಿ ಬ್ರಹ್ಮ ಬ್ರಹ್ಮ ಹಿ ಪರಹ ಅಂತ ಮಹಾನಾರಾಯಣ ಉಪನಿಷತ್ನಲ್ಲಿ ಬಹಳ ಸ್ಪಷ್ಟವಾಗಿ, ಅಂದರೆ ತೈತ್ರಿಯ ಉಪನಿಷತ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ತೈತ್ರಿಯ ಆರಣ್ಯಕದಲ್ಲಿ ಇತಿ ಶ್ರುತೇ ಬ್ರಹ್ಮ ಪರಮಾರ್ಥ ಸನ್ಯಾಸಂ ಪರಮಾರ್ಥಜ್ಞಾನ ನಿಷ್ಠಾ ಲಕ್ಷಣಂ ನಚಿರೇಣ ಅಂದರೆ ಕ್ಷಿಪ್ರಮೇವ ಅಧಿಗಚ್ಚತಿ ಪ್ರಾಪ್ನೋತಿ ಅತಃ ಮಯಾ ಉಕ್ತಂ ಕರ್ಮಯೋಗೋ ವಿಶಿಷ್ಯತೆ ಇತಿ. ಈಗ ಎಷ್ಟು ಸ್ಪಷ್ಟಪಡಿಸ್ತಾರೆ ನೋಡಿ. ನಾನು ಅದಕ್ಕೋಸ್ಕರ ಈ ಶ್ಲೋಕವನ್ನು ಆಯ್ಕೆ ಮಾಡಿದೆ. ಕರ್ಮಯೋಗದ ಶ್ರೇಷ್ಠತೆ ಅಲ್ಲಗಳಿದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಭಗವಂತ ಅದು ಸ್ತುತಿ ಮಾಡಿದ್ದು ಈ ಕಾರಣಕ್ಕೆ. ಯಾವ ಕಾರಣಕ್ಕೆ ಅಂದರೆ ಈ ಕರ್ಮಯೋಗವನ್ನು ಅಭ್ಯಾಸ ಮಾಡಿ ಅದರಲ್ಲಿ ನಿಷ್ಣಾತನಾಗದೇ ಹೋದರೆ ಅವ ಪಾರಮಾರ್ಥಿಕವಾದ ಸನ್ಯಾಸವನ್ನು ಪಡೆಯೋದಕ್ಕೆ ಯೋಗ್ಯನಾಗೋದೇ ಕಷ್ಟ, ಸಾಧ್ಯವಿಲ್ಲ. ಅದಕ್ಕಾಗಿ ಕರ್ಮಯೋಗವನ್ನು ಭಗವಂತ 5ನೇ ಅಧ್ಯಾಯದಲ್ಲಿ ಆರಂಭಕ್ಕೆ ಸ್ತುತಿ ಮಾಡಿದ, ಅದರ ಮಹತ್ವವನ್ನು ಹೇಳಿದ. ಪಾರಮಾರ್ಥಿಕವಾಗಿ ಕರ್ಮಯೋಗ ಶ್ರೇಷ್ಠ ಸನ್ಯಾಸಕ್ಕಿಂತ ಅಂತಲ್ಲ, ಸನ್ಯಾಸಕ್ಕೆ ಕರ್ಮಯೋಗ ಅತ್ಯಂತ ಅನಿವಾರ್ಯ, ಆದ್ದರಿಂದ ಕರ್ಮಯೋಗ ಶ್ರೇಷ್ಠ ಅಂತ ಹೇಳಿ ಪರಮಾತ್ಮ ಸ್ತುತಿಯನ್ನು ಮಾಡಿದ ಅಂತ ಸ್ಪಷ್ಟತೆಯನ್ನು 6ನೇ ಶ್ಲೋಕದಲ್ಲಿ ಕೊಡ್ತಾರೆ. 1ನೇ ಶ್ಲೋಕ 2ನೇ ಶ್ಲೋಕಕ್ಕೆ ಉತ್ತರವನ್ನು ಕೊಟ್ಟ ಮೇಲೆ ಆ ಉತ್ತರದ ಮೇಲೆ ಈಗ ಸ್ಪಷ್ಟೀಕರಣ. ಈಗ 6ನೇ ಶ್ಲೋಕಕ್ಕೆ ಭಾಷ್ಯ ಬರಿತಾ ಭಗವತ್ಪಾದರು ಕೊಟ್ಟಿದ್ದನ್ನು ಮರೆಯೋ ಹಾಗಿಲ್ಲ, ಬಿಡೋ ಹಾಗೆ ಇಲ್ಲ ನಾವು. ಅದಾದ ಮೇಲೆ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರ್ಯನ್. 13ನೇ ಶ್ಲೋಕ ಅಲ್ಲಿ ಕೆಳಗೆ ಭಾಷ್ಯ ನಹಿ ದೇಹ ಮಾತ್ರ ಆತ್ಮದರ್ಶಿನಃ ಗೇಹೇವ ದೇಹೇ ಆಸೆ ಇತಿ ಪ್ರತ್ಯಯ ಸಂಭವತಿ. ದೇಹವೇ ಆತ್ಮ ಅಂತ ತಿಳ್ಕೊಂಡವನಿಗೆ ಈ ಅನುಭವ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಅನುಭವ ಅಂತಂದರೆ ಮನೆಯಲ್ಲಿದ್ದಂತೆ ನಾನು ದೇಹದಲ್ಲಿರುವಂಥವನ ಅಂತ ತನ್ನ ಬಗ್ಗೆ ತಾನೇ ಎಂದು ಕೂಡ ಭಾವಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನು ದೇಹವೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ದೇಹ ಬೇರೆ ಆತ್ಮ ಬೇರೆ ಅಂತ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ. ಅದನ್ನು ಸ್ಪಷ್ಟಪಡಿಸ್ತಾರೆ. ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್ ಅನ್ನೋ ಭಾವನೆ ಅವನಿಗೆ ಯಾವಾಗ ಬರುತ್ತೆ ಅಂದರೆ ದೇಹಾತ್ಮ ಭಾವನ ಬಿಟ್ಟಾಗಲೇ ಅಂತ ಸ್ಪಷ್ಟಪಡಿಸೋದಕ್ಕೆ ಗೇಹೇ ಇವ ದೇಹೇ ಅಂತ ಒಂದು ಉದಾಹರಣೆ. ಇಲ್ಲ ಅಂದರೆ ಮನಸ್ಸಿಗೆ ಬರೋದಿಲ್ಲ. ಅದಕ್ಕಾಗಿ ಇಷ್ಟು ಸರಳವಾದ ಉದಾಹರಣೆ ಕೊಟ್ಟು ಭಗವತ್ಪಾದರು ಇಲ್ಲಿ ಭಾಷ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು 18ನೇ ಶ್ಲೋಕ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಈ ಶ್ಲೋಕವು ಕೂಡ ಹಾಗೆ. ಭಾಷ್ಯ ಇಲ್ಲದೆ ಹೋದರೆ ನಮಗೆ ಅನರ್ಥ ಆಗೋದೇ ಸರಿ. ಯಾಕೆ ಅಂದರೆ ಮೇಲಿಂದ ಮೇಲೆ ನೋಡಿದರೆ ವಿದ್ಯೆ ವಿನಯ ಇತ್ಯಾದಿಗಳಿಂದ ಕೂಡಿದ ಬ್ರಾಹ್ಮಣನಾಗಲಿ ಅಥವಾ ಹಸು ಇಲ್ಲ ಆನೆ ಇಲ್ಲ ನಾಯಿ ಚಾಂಡಾಲ ಇವರೆಲ್ಲರೂ ಕೂಡ ಸಮದರ್ಶಿಗಳಾಗಿರ್ತಾರೆ, ಜ್ಞಾನಿಗಳಾದವರು ಅಂತ ಇಲ್ಲಿ ಮೇಲಿಂದ ಮೇಲೆ ಅರ್ಥ ಇದಕ್ಕೆ. ಇಷ್ಟನ್ನೇ ಇಟ್ಕೊಂಡು ವಾದಗಳು ವಿವಾದಗಳು ನಡೀತಾನೇ ಇದ್ದು ಈಗಲೂ ಇದ್ದಾವೆ, ಮುಂದಕ್ಕೂ ಇರ್ತವೆ. ನಾವೇನು ಚಿಂತೆ ಮಾಡಬೇಕಾದಿಲ್ಲ. ಆದರೆ ನಾವು ಆಸ್ತಿಕರಿಗೆ ಪ್ರಾಮಾಣಿಕರಿಗೆ ಅವ್ರ ಮೇಲಕ್ಕೆ ಬರಬೇಕು ಅಂತ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಅಂತಂದಾಗ ಈ ಒಂದು ಶ್ಲೋಕದ ಅರ್ಥವನ್ನು ಕೂಡ ನಾವು ಸರಿಯಾಗಿ ಮನಸ್ಸಿನಲ್ಲಿಕೊಳ್ಳಬೇಕು. ಅದಕ್ಕೆ ಭಗವತ್ಪಾದರ ಈ ಭಾಷ್ಯ ಅತ್ಯಂತ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ. ಏನು ಹೇಳುತ್ತೆ? ಈಗ ಅದನ್ನು ನೀವು ಓದಿಕೊಂಡ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಯಾಕಂದರೆ ನಾನು ಮತ್ತೆ ಪುನಃ ಅದನ್ನು ಮುಂದುವರಿಸೋದಿಲ್ಲ. ಅದಕ್ಕೆ ಆ ಭಾಷ್ಯಕಾರರು ಈ ಶ್ಲೋಕಕ್ಕೆ ಈಗ ಇಷ್ಟೊಂದು ಸ್ಪಷ್ಟವಾಗಿ ಅರ್ಥವನ್ನು ಕೊಡೋದಕ್ಕೆ ಮತ್ತಿನ್ನೇನು ಕಾರಣ ಅಂತ ನಾನು ಹೇಳಬೇಕಾದ್ದೇ ಇಲ್ಲ. ಆಲಯಂ ಕರುಣಾಲಯಂ ಇತ್ಯಾದಿ ಶ್ಲೋಕಗಳು ನಾನು ಪದೇ ಪದೇ ಹೇಳ್ತಿರ್ತೇನೆ. ಇದು ಒಂದು ಎಲ್ಲರ ಒಂದು ಸ್ತುತಿಯಂತೆ ಭಗವತ್ಪಾದರನ್ನು ಸ್ತುತಿ ಮಾಡಿದೊಂದು ಸ್ತೋತ್ರ ಇದು, ಶ್ಲೋಕ ಇದು ಅಂತ ಖಂಡಿತ ಸಮಾಧಾನ ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ಇರ್ತೇನೆ ನಾನು.
ಸಾಮಾನ್ಯವಾಗಿ ಕೆಲವೊಂದು ಬಾರಿ ಅಂದರೆ ಜನ ಏನು ಮಾಡ್ತೇವೆ ನಾವು ಅಂದರೆ ನಮಗೆ ಅವರಿಂದ ಏನಾದ್ರು ಪ್ರಯೋಜನ ಆಗಬೇಕು ಅಂದಾಗ ಸ್ತುತಿ ಮಾಡೋದು ಅಂತ ಇರುತ್ತಲ್ಲ, ಆ ರೀತಿಯ ಒಂದು ಸ್ತುತಿ ಸಾಮಾನ್ಯವಾಗಿ ಅಂತ ಭಾವಿಸೋ ಸಂಭವ ಇದೆ. ನಮ್ಮ ಶಾಸ್ತ್ರದಂತ ಹೇಳಿದ್ರೆ ಅರ್ಥವಾದ ಅಂತ, ಶಂಕರರು ಕರುಣಾಲಯರು ಅಂತ ಅರ್ಥವಾದ ರೀ ಅದು. ಆ ಕರುಣೆ ಇತ್ತು, ಅದನ್ನು ನಮಗೆ ಹೆಚ್ಚು ಮನಸ್ಸಿಗೆ ತಂದುಕೊಳ್ಳೋದಕ್ಕೋಸ್ಕರ ಆಲಯಂ ಅಂತ ಹೇಳಿಬಿಟ್ರು ಅಂತ ಒಂದು ಅಭಿಪ್ರಾಯ. ಅವರವರ ಸಂಸ್ಕಾರಕ್ಕೆ ತಕ್ಕನಾಗಿ ಮಾಡ್ತಾರೆ, ನಾವು ಅದರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿದ್ದೆ ಆದರೆ ಆಲಯ, ಕರುಣೆಗೆ ಆಲಯ ಅಂತ ಹೇಳೋದು ಪರಮಾತ್ಮನಿಗೆ ಎಷ್ಟರ ಮಟ್ಟಿಗೆ ಸಮರ್ಪಕವೋ ಅಷ್ಟೇ ಸಮರ್ಪಕ ಸಾಕ್ಷಾತ್ ಪರಶಿವಾವತಾರಗಳಾದಂಥ ಭಗವತ್ಪಾದರ ಬಗ್ಗೆ ಹೇಳೋದು ಅನ್ನೋದು ಕೂಡ, ನಾವು ಭಗವತ್ಪಾದರ ನೋಡದೇ ಇದ್ದರೂ ಕೂಡ ಇವತ್ತು ಭಗವತ್ಪಾದರನ್ನು, ಅವರ ಉಪದೇಶಕ್ಕೆ ಶರಣಾದವರನ್ನು ಯಾರನ್ನೇ ನೋಡಿದರೂ ಕೂಡ ಎದ್ದು ಕಾಣುತ್ತೆ. ಇದಕ್ಕೆಲ್ಲ ಕಾರಣ ಭಗವತ್ಪಾದರ ಉಪದೇಶ. ನೋಡಿ, ಇಲ್ಲಿ ಏನು ಹೇಳ್ತಾರೆ? ವಿದ್ಯಾ ವಿನಯ ಸಂಪನ್ನೆ ವಿದ್ಯಾ ಚ ವಿನಯಶ್ಚ. ವಿದ್ಯಾ ವಿನಯವು, ವಿನಯ ಅಂದರೆ ಏನಂದರೆ ಉಪಶಮ ಅಂತ ಹೇಳ್ತಾರೆ. ತಾಭ್ಯಾಂ ವಿದ್ಯಾ ವಿನಯಾಭ್ಯಾಂ ಸಂಪನ್ನ ವಿದ್ಯಾ ವಿನಯ ಸಂಪನ್ನ ವಿದ್ವಾನ್ ವಿನೀತಶ್ಚಯೋ ಬ್ರಾಹ್ಮಣ. ಆ ವಿನಯವನ್ನು ಬಿಡುವುದಿಲ್ಲ, ವಿದ್ಯೆಯನ್ನು ಬಿಡೋದು, ಅಷ್ಟನ್ನು ಬಿಡಿಸಿಬಿಡ್ತಾರೆ. ಯೋ ಬ್ರಾಹ್ಮಣ ತಸ್ಮಿನ್ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ. ಆಮೇಲೆ ಎಲ್ಲ ಒಟ್ಟು ಸೇರಿಸಿ ಅರ್ಥ ಹೇಳಿದರು. ಆಮೇಲೆ ವಿದ್ಯಾವಿನಯ ಸಂಪನ್ನೆ ಅಂದರೆ ಏನು? ಉತ್ತಮ ಸಂಸ್ಕಾರವತಿ ಬ್ರಾಹ್ಮಣೆ ಸಾತ್ವಿಕೆ ಅಂತ. ಇನ್ನು ಬಿಡಿಸ್ಬೇಕಾ? ಜಾತಿ ಬ್ರಾಹ್ಮಣ, ಆ ಬ್ರಾಹ್ಮಣ, ಈ ಬ್ರಾಹ್ಮಣ, ಅಷ್ಟು ಸಂಶಯಗಳು ಕೂಡ ಮೂಲೆಗೆ ಹೋಗಿಬಿಡ್ತವೆ. ಕೀರ್ತಿ ಹೆಸರಾಗ್ಬಿಡ್ತಾರೆ ಭಗವತ್ಪಾದರು ಈ ಒಂದು ವಾಕ್ಯದಲ್ಲಿ. ನೋಡಿ, ಇನ್ನೊಂದು ಸಾರಿ ಓದಿ ಹೇಳ್ತೇನೆ. ವಿದ್ಯಾ ವಿನಯ ಸಂಪನ್ನೆ ಉತ್ತಮ ಸಂಸ್ಕಾರವತಿ ಬ್ರಾಹ್ಮಣೆ ಸಾತ್ವಿಕೆ. ಹೇಗೆ ಹೇಳಿದರು? ಮೇಲೆ ವಿದ್ಯಾ ವಿನಯ ಇಷ್ಟರಿಂದ ಕೂಡಿದ ಅಂತಷ್ಟೇ ಇದೆ. ಆ ಸಂಸ್ಕಾರ ಶಬ್ದ ಎಲ್ಲಿಂದ ಬಂತು? ಒಂದು ವೇಳೆ ಆ ಶಬ್ದ ಇಲ್ಲದೆ ಹೋದರೆ ಏನಾದೀತು? ಎಲ್ಲವನ್ನು ನೀವೀಗ ಮನಸ್ಸಿಗೆ ತೊಗೊಳ್ಬೋದು. ಸಂಸ್ಕಾರ ಶಬ್ದ ಯಾಕೆ ಬಂತು ಅಂದರೆ ವಿನಯ ಅಲ್ಲಿ ಸೇರ್ಕೊಂಡ್ಬಿಡ್ತು. ಕೇವಲ ವಿದ್ಯೆ ಆಗಿದ್ದರೆ ಅದು ಬರ್ತಿರಲಿಲ್ಲ, ಅದು ವಿದ್ಯಾಸಂಪನ್ನ ಅಂತಷ್ಟೇ. ವಿನಯ ಅಂದ ಕೂಡಲೇ ಸಂಸ್ಕಾರದ ಭಾಗ ತಾನೆ ವಿನಯ. ಹಾಗಾಗಿ ವಿದ್ಯಾ ವಿನಯ ಸಂಸ್ಕಾರವತಿ ಬ್ರಾಹ್ಮಣೆ. ಅಲ್ಲಿಗೆ ಎಲ್ಲ ಸಂದೇಹವೂ ದೂರ ಆಯಿತು ಈ ಶಬ್ದಗಳಿಂದ. ಅದನ್ನು ಮತ್ತೆ ನಾನು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ ಈಗ. ವಿದ್ಯಾವಿನಯ ಸಂಪನ್ನೆ ಆಯಿತು, ಆಮೇಲೆ ಸಾತ್ವಿಕೆ. ಮಧ್ಯಮಾಯಾಂಚ ರಾಜಸ್ಯಾಂ ಗವಿ. ಇಲ್ಲಿ ಹಸುವನ್ನು ಕೀಳಾಗಿ ಕಂಡಿದ್ದಲ್ಲ ಕೃಷ್ಣ, ಭಗವತ್ಪಾದರಲ್ಲ, ಕೃಷ್ಣನೇ ಹೇಳಿದ್ದಾನೆ ಇದು. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಅಂತ. ಅಲ್ಲ, ಅದನ್ನು ಕೆಲವರು ನಂಬೋದಿಲ್ಲ, ಅದು ಬೇರೆ ವಿಚಾರ. ವ್ಯಾಸರು ಬರೆದಿದ್ದು ಅಂತ ಇಟ್ಕೊಳ್ಳೋಣ. ವ್ಯಾಸರಾದ್ರೆ ಏನು ಹಸುವಿನ ಬಗ್ಗೆ ಏನು ಕೀಳು ಭಾವನೆ ಅಂತ ಹೇಳಿದರೆ ಖಂಡಿತ ಅಲ್ಲ. ಏನಿದೆ ಅಲ್ಲಿ ಒಳಗುಟ್ಟು ಅಂತಂದರೆ, ಹಸು ರಜೋಗುಣವನ್ನು ಹೊಂದಿರುವಂಥ ಗುಣ ಹಸು ಪ್ರಾಣಿಗಳ ಪೈಕಿ. ಆದ್ದರಿಂದ ಅದನ್ನು ಉದಾಹರಣೆ ಕೊಟ್ಟ ಕೃಷ್ಣ. ರಾಜಸ್ಯಾಂ ಗವಿ ಸಂಸ್ಕಾರಹೀನಾಯಾಮ್. ಅಷ್ಟೊಂದು ಸಂಸ್ಕಾರ ಇಲ್ಲ ಈ ವಿದ್ಯಾವಿನಯಗಳಿಂದ ಕೂಡಿದಂಥ ಒಬ್ಬ ಪುರುಷನಲ್ಲಿದ್ದಷ್ಟು, ಬ್ರಾಹ್ಮಣನಲ್ಲಿದ್ದಷ್ಟು ಸಂಸ್ಕಾರದಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸಂಸ್ಕಾರಹೀನಾಯಾಮ್ ಅತ್ಯಂತಮೇವ ಕೇವಲ ತಾಮಸೇ ಹಸ್ತ್ಯಾದವು. ಇನ್ನು ಆನೆ ಮೊದಲಾದಂತೂ ಅದರಲ್ಲಿ ಹಸುವಿನಷ್ಟು ಸಂಸ್ಕಾರ ಇಲ್ಲ, ಅದು ತಮೋಗುಣಕ್ಕೆ ಸಂಬಂಧಪಟ್ಟಿದ್ದು ಹಸು. ಅದಕ್ಕೆ ಅದನ್ನು ಉದಾಹರಣೆ ಕೊಟ್ಟು, ಸತ್ವಾದಿಗುಣೈ ತಜ್ಜೈಶ್ಚ ಸಂಸ್ಕಾರೈ. ಸತ್ವೇ ಮೊದಲಾದ ಗುಣದಿಂದ ಹಾಗೂ ಅವುಗಳಿಂದ ಹುಟ್ಟಿದಂಥ ಯಾವ ಸಂಸ್ಕಾರಗಳಿವೆಯೋ, ತಥಾ ರಾಜಸೈ ತಥಾ ತಾಮಸೈಶ್ಚ ಸಂಸ್ಕಾರೈ ಅತ್ಯಂತಮೇವ ಅಸ್ಪೃಷ್ಟಂ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇದು ಯಾವುದರ ಒಂದು ಸ್ಪರ್ಶವೂ ಇಲ್ಲದೆ ಇರತಕ್ಕಂಥ ಅದನ್ನು ಸಮಂ ಏಕಂ ಅವಿಕಲ್ಪಂ ತತ್ ಬ್ರಹ್ಮ ದ್ರಷ್ಟುಂ ಶೀಲಂ ಯೇಷಾಂ. ಇಂಥ ಒಂದು ಪರಮಾತ್ಮ ವಸ್ತುವನ್ನು ಕಾಣೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಅಂದರೆ ಜ್ಞಾನಿಗಳಿಗೆ, ಅವರು ಹಾಗೇ ಕಾಣ್ತಾರೆ ಅಷ್ಟೇ ಹೊರತು ಅವರು ಬ್ರಾಹ್ಮಣ, ಇದು ಹಸ್ತಿ, ಇದು ನಾಯಿ, ಇದು ಚಂಡಾಲ, ಅವ ಇವ ಯಾವುದೂ ಇಲ್ಲ. ಅದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅವರು ಕಾಣೋದು ಆ ಒಳಗಿನ ಅದ್ಭುತವಾದ ಒಂದೇ ಒಂದು ಚೇತನ ಆನಂದ ಸ್ವರೂಪ ತನ್ನದು ಅದೇ, ಅದು ಬೇರೆ. ಅಂಥ ವಸ್ತುವನ್ನೇ ಕಾಣ್ತಾರೆ ಅಂತ ಹೇಳ್ತಾನೆ ಅನ್ನುವಾಗ ಎಂಥ ಅದ್ಭುತವಾಗಿ ಬಿಡಿಸಿಬಿಟ್ರು ಅಂತ ಭಾಷ್ಯಕಾರರು.
ಇಲ್ಲಾಂದರೆ ಈ ಎಲ್ಲ ಶಬ್ದಗಳಿಗೆ ಇದನ್ನು ಹೆಂಗೆ ಕಾಣೋದಕ್ಕೆ ಹೆಂಗೆ ಸಾಧ್ಯ ಅಂತ ಒಂದೊಂದು ಸಂಶಯ ಉಳ್ದೇ ಉಳಿಯುತ್ತೆ. ಅಲ್ಲ ಇದು ಜ್ಞಾನಿಗಳಿಗೇನೋ ಹಾಗೆ ಕಾಣುತ್ತೇನೋ ಅಂತ. ಇದು ನಾವು ಈಗಲೂ ಕೂಡ ನಮ್ಮ ವೇದಾಂತ ಚಿಂತನ ಗೋಷ್ಠಿಯಲ್ಲೆಲ್ಲ 5 ದಿವಸ ಮಾಡಿದಾಗ ಎಷ್ಟೋ ಸಮಯ ಇದಕ್ಕೆ ನಾವು ಕಳಿತೇವೆ. ಎಷ್ಟೋ ಸಮಯ ಏನು ಅಂದರೆ ಅದು ಹೇಗೆ ಸಾಧ್ಯ ಅಂತ ಒಬ್ಬ ಕೇಳೋದು, ಯಾಕಾಗೋದಿಲ್ಲ ಆಗುತ್ತೆ ಅಂತ ಹೇಳೋದು, ಅದು ಹೆಂಗಾಗುತ್ತೆ ಅಂತ ಇನ್ನೊಬ್ಬ ಕೇಳೋದು, ಆಗುತ್ತೆ ಅಂತ ನಾವು ಹೇಳೋದು. ಅಷ್ಟೊತ್ತಿಗೆ ಊಟಕ್ಕೆ ಸರಿಯಾದ ಸಮಯ ಆಗುತ್ತೆ, ಎದ್ದೆಲ್ಲರೂ ಊಟಕ್ಕೆ ಹೋಗೋದು, ಮತ್ತು ಪುನಃ ಮಧ್ಯಾಹ್ನ ಮೇಲೆ ಬರೋದು, ಎಲ್ಲ ಬಿಸಿ ಬಿಸಿ ಚಹಾ ಎಲ್ಲ ವ್ಯವಸ್ಥೆ ಇರ್ತದಲ್ಲ, ಆದಮೇಲೆ ಬಂದು ಕೂತ್ಕೊಳ್ಳೋದು. ಮತ್ತು ಪುನಃ ಆಗ ನಾವು ಯೋಚನೆ ಮಾಡಿ ಸ್ವಲ್ಪ ವ್ಯತ್ಯಾಸ ಆಯಿತು, ಈಗ ಹೀಗೆ ಯೋಚನೆ ಮಾಡೋಣ ಅಂತ ಮತ್ತೆ ಶುರು ಮಾಡೋದು. ಹೀಗೆ ನಡೀತಾನೆ ಇದೆ. ಇದು 1 ವರ್ಷ ಅಲ್ಲ, 27 ವರ್ಷದಿಂದ ನಮ್ಮ ಮಾಡೋದ್ರಲ್ಲಿ ನಡೀತಾ ಇರೋದು ಈ ಥರದ ವಿಷಯಗಳಲ್ಲಿ. ಆದರೆ ಭಾಷ್ಯಕಾರರು ಆ ವಿಷಯದಲ್ಲಿ ಅತ್ಯಂತ ಇದರ ಮೇಲೆ ಇನ್ನು ಏನು ಚರ್ಚೆ ಮಾಡೋದಕ್ಕೆ ಸಾಧ್ಯ? ಈ ವಾಕ್ಯಗಳನ್ನು ಇಟ್ಕೊಂಡ ಮೇಲೆ ಏನಾದರೂ ಚರ್ಚೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆಯಾ? ಸುತ್ತರಾಮಿಲ್ಲ. ಅದನ್ನು ಬಿಟ್ಟು ಅರ್ಥ ಮಾಡಿದಾಗಲೇ ಇಕ್ಕಟ್ಟಾಗೋದು. ಯಾಕೆ ಅಂದರೆ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನು ತತ್ ಬ್ರಹ್ಮ ದ್ರಷ್ಟುಂ ಶೀಲಂ ಯೇಷಾಂತೆ ಪಂಡಿತಾ. ಇಲ್ಲಿ ಪಂಡಿತಾ ಅಂದರೆ ಹೀಗರ್ಥ, ಅವರೇ ಸಮದರ್ಶಿಗಳು, ಅವರು ಹೀಗೆ ನೋಡ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳಿದ ಮೇಲೆ ಅದರಲ್ಲಿ ಊಹೆಗೆ ತರ್ಕಕ್ಕೆ ಅವಕಾಶವೇ ಇಲ್ವೇ? ಆ ದಾರಿ ತುಡಿಬೇಕು. ನಾವು ತುಳಿದಾಗ ಗೊತ್ತಾಗುತ್ತೆ. ಇಲ್ಲ ಅಂಥ ಜ್ಞಾನಿಗಳ ದರ್ಶನ ಆಗಿರಬೇಕು ಯಾವುದಾದ್ರು ಜನ್ಮದ ಪುಣ್ಯದಿಂದ, ಆಗ ಗೊತ್ತಾಗುತ್ತೆ. ಅದು ಯಾವುದೂ ಇಲ್ಲದೆ ಇಲ್ಲಿ ಕೂತ್ಕೊಂಡು ಶಾಸ್ತ್ರಗೋಷ್ಠಿ 5 ದಿನ ಮಾಡಿದೆ, ಅದಕ್ಕೋಸ್ಕರ 5 ದಿನ ಕಳೆಯೋಣ ಅಂತ ಕೂತ್ರೆ 5 ದಿವಸ ಕಳೆಯುತ್ತೆ ಅಷ್ಟೇ, ಬೇರೆ ಇನ್ನೇನಾಗೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಗಂಟೆ 1 ಆಯಿತು, ಮುಕ್ತಾಯ ಮಾಡ್ತೀನಿ.